28 ಮನೆಗಳಿಗೆ ಹೋಗಿ ಅದರ ತಂದೆ ತಾಯಿ ಮಕ್ಕಳು ತಾತ ಅಜ್ಜಿ ಇರ್ಬೋದು ಅವರಿಗೆ ಇಲ್ಲಿ ಕೆಲವು ಕ್ವಶನ್ಗಳನ್ನ ಕೊಟ್ಟಿದ್ರು. ಆ ಕ್ವಶನ್ಗಳಿಗೆ ನಾವು ಉತ್ತರನ ಬರ್ಕೊಂಡು ಬಂದು ಈ ಕಂಪ್ಯೂಟರ್ಲಿ ನಾವು ಬರಬೇಕು. ನೋಡಿ ನಾವು ಈ ಶೀಟಲ್ಲಿ ಯಾರ್ಯಾರು ಧೂಮಪಾನ ಸೇವಿಸ್ತಾರೆ ಹಂಗಂದ್ರೆ ಅವ್ರು ಎಷ್ಟು ವಯಸ್ಸು ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದರಲ್ಲೆಲ್ಲ ನಾವು ಬರ್ಕೊಂಡು ಬಂದಿದ್ವಿ. ಇವಾಗ ಅದನ್ನ ಕಂಪ್ಯೂಟರ್ಗೆ ಟೈಪ್ ಮಾಡ್ತಾ ಇದ್ದೀವಿ. ಧೂಮಪಾನ ಮಾಡೋ ನೀವು ಮಾಂಸಾಹಾರಿ ಮೊದಲು ಒಬ್ಬರ ಮನೇಲಿ ಇವಾಗ ತಂದೆ ಇರ್ತಾರೆ, ಅವ್ರನ್ನ ನಾವು ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಅವರು ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ದಕ್ಕೆ 50 ವರ್ಷ ಅಂತ ಹೇಳಿದ್ರು. ಮತ್ತು ಅವ್ರು ಯಾವ ಕೆಲಸ ಮಾಡ್ತಿದ್ದೀರ ಅಂತ ಕೇಳೋಕ್ಕೆ ರೈತ ಅಂತ ಹೇಳಿದ್ರು. ನೀವು ಧೂಮಪಾನ ಮಾಡ್ತಿದ್ದೀರ ಅಂತ ಇಲ್ಲ ಅಂತ ಹೇಳಿದ್ರು. ಮತ್ತು ನೀವು ಮದ್ಯಪಾನ ಮಾಡ್ತೀರ ಅನ್ನೋದಕ್ಕೆ ಇಲ್ಲ ಅಂತಂದ್ರು. ಮತ್ತು ಮಾಂಸ ತಿಂತೀರ ಅನ್ನೋದಕ್ಕೆ ಅವರು ಅಂದರು. ಈ ಥರ ನಾವು 24 ಮನೆಗಳನ್ನ ಮಾಡಿದ್ದೀವಿ. ಈಗ ಅದನ್ನ ನಾವು ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡ್ತೀವಿ. ಇವಾಗ ನೀವು ತಂದೆಯನ್ನು ನಾವು ಪ್ರಶ್ನೆ ಕೇಳೋದಕ್ಕೆ ನೀವು ಮಾಂಸಾಹಾರಿ ಆಹಾರವನ್ನು ಸೇವಿಸ್ತೀರಾ ಅಂತ ಹೇಳಿದರೆ ಅವರು ಅದಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅನ್ನೋದನ್ನ ಇಲ್ಲ ಹೌದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಹೌದು ಅಂತ ಕ್ಲಿಕ್ ಮಾಡಿದ್ದೀವಿ. ನೀವು ಎಷ್ಟು ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದೀರಾ? ನೀವು ಎಷ್ಟು ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದೀರಾ? ಅವ್ರು ಕೊನೆ ಬಾರಿ ವೈದ್ಯರ ಬಳಿ ಹೋಗಿದ್ದು ಡಿಸೆಂಬರ್ 23 8ನೇ ತಿಂಗಳು 2024. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ಇಂದು ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿ ಹಳ್ಳಿಯ ಜಾತ್ರೆ ಬಗ್ಗೆ ಕಥೆಯನ್ನು ಬರೆದಿದ್ದೇನೆ. ಇವಾಗ ಅದನ್ನು ಓದ್ತಾ ಇದ್ದೀನಿ. ಒಂದು ಊರು, ಆ ಊರಿನ ಹೆಸರು ಕೊಟ್ನೂರು. ಅಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಿತ್ತು. ತಂದೆಯ ಹೆಸರು ಮಾದೇಶ, ತಾಯಿಯ ಹೆಸರು ಲಕ್ಷ್ಮಿ. ಅವರಿಗೆ 2 ಮಕ್ಕಳಿದ್ದರು. ಅವರು ಸೂರ್ಯ ಮತ್ತು ರಾಧಿಕಾ. ಸೂರ್ಯ 3ನೇ ತರಗತಿ ಓದುತ್ತಿದ್ದ, ರಾಧಿಕಾ 8ನೇ ತರಗತಿಯಲ್ಲಿ ಓದುತ್ತಿದ್ದರು. ಇಬ್ಬರು ಓದುವುದರಲ್ಲಿ ತುಂಬ ಚಾಲಾಕಿಯಾಗಿದ್ದರು. ಅವರ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು, ಅವರ ತಾಯಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಅವರ ಊರಿನ ಗ್ರಾಮಸ್ಥರು ಮತ್ತು ಜನರು ಎಲ್ಲರೂ ಸೇರಿ ಊರಿನ ಜಾತ್ರೆಯನ್ನು ಮಾಡಬೇಕು ಎಂದುಕೊಂಡರು ಮತ್ತು ದುಡ್ಡನ್ನೆಲ್ಲ ಸೇರಿಸಿ ಜಾತ್ರೆಯನ್ನು ಮಾಡುತ್ತಿದ್ದರು. ಮತ್ತು ಅಲ್ಲಿ ವಿಶೇಷ ಎಂದರೆ ಸಿದ್ದಪ್ಪಾಜಿ ಜಾತ್ರೆಯನ್ನು ಮಾಡುತ್ತಿದ್ದರು. ದೇವರಿಗೆ ಇಷ್ಟವಾದ ನೈವೇದ್ಯ ಮಾಡುತ್ತಾರೆ. ಅಲ್ಲಿ ಮಾದೇಶ ಅವರ ಕುಟುಂಬ ಬಂದರು. ಅಲ್ಲಿ ದೇವರ ದರ್ಶನ ಮಾಡಿದರು ಮತ್ತು ಜಾತ್ರೆಯಲ್ಲಿ ರಾಧಿಕಾ ಮತ್ತು ಸೂರ್ಯ ಜಾತ್ರೆಯಲ್ಲಿ ಅವರಿಗೆ ಬೇಕಾದ ಸಾಮಾನುಗಳನ್ನು ತೆಗೆಸಿಕೊಂಡು ಅಲ್ಲಿ ದೇವರ ಪ್ರಸಾದ ತಿಂದು ಅಲ್ಲಿ ಹೊರಟರು. ಮತ್ತು ಕೊಟ್ಟನೂರಿನ ಜಾತ್ರೆ ಸೊಬಗಿನಿಂದ ಕೂಡಿತು. ಧನ್ಯವಾದಗಳು. ನನ್ನ ಹೆಸರು ರಾಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ನನ್ನ ಹೆಸರು ಸ್ಪಂದನೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಸೈನ್ಸ್ ಪ್ರಾಜೆಕ್ಟಿಂದ ಒಂದು ಮೈಲ್ ಮ್ಯಾಪ್ನ ಕೊಟ್ಟಿದ್ದು. ಅದರಲ್ಲಿ ಯಾವ ಟಾಪಿಕ್ ಅಂತಂದರೆ ಗ್ರಾಮದ ಕೃಷಿ. ಇದರಲ್ಲಿ ಯಾವ್ಯಾವುದು ಪಾಯಿಂಟ್ ಬರ್ತದೆ ಅಂದರೆ ಹವಾಮಾನದ ಪರಿಣಾಮಗಳು, ಹೆಚ್ಚಿನ ಇಳುವರಿ, ಸ್ವಯಂ ಚಾಲಿತ, ಸಂಪನ್ಮೂಲದ ಕೊರತೆಗಳು, ಮಾನವ ಶಕ್ತಿ ಅಂತಂದರೆ ಇವಾಗ ಆಗಿನ ಕಾಲದಲ್ಲಿ ಮುದ್ದೆ ಸೊಪ್ಪು ಆ ಥರ ತಿಂತಿದ್ರೆ, ಆದರೆ ಇವಾಗ ಪಿಜ್ಜಾ ಬರ್ಗರು ಅಂತ ಆ ಥರ ತಿಂದ್ಕೊಂಡು ಇವಾಗ ಮಾನವರಲ್ಲಿ ಶಕ್ತಿ ಕಾಣ್ತಿದೆ. ನೆಕ್ಸ್ಟ್ ಭೂಮಿ. ಈಗ ನಮ್ಮ ಭೂಮಿ ಒಂದು ನೈಸರ್ಗಿಕ ಸಂಪತ್ತು. ಅದರಲ್ಲಿ ನಾವು ಜಾಸ್ತಿ ಕಟ್ಟಡಗಳು ಮತ್ತು ಬೇರೆದೆಲ್ಲ ಭೂಮಿ ಅದರಲ್ಲಿ ಕಟ್ಟಡಗಳನ್ನು ನಿಲ್ಲಿಸಿ ತುಂಬ ಆಡಾಡ್ತಿದ್ರೆ. ನೆಕ್ಸ್ಟು ನೀರು. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೋಬೇಕು, ಜಾಸ್ತಿ ಪೋಲ್ ಮಾಡಬಾರ್ದು. ಇನ್ನು ರಾಸಾಯನಿಕಗಳು. ಆಗಿನ ಕಾಲದಲ್ಲಿ ಹಸುವಿಂದು ಗೊಬ್ಬರ ಮತ್ತು ಒಣ ಎಲೆದು ಗೊಬ್ಬರಗಳನ್ನ ಹಾಕ್ತಿದ್ರೆ. ಇವಾಗ ಈ ಸಸ್ಯನಾಶಕಗಳು, ಕೀಟನಾಶಕಗಳು ಮತ್ತು ಗೊಬ್ಬರಗಳು ಇದನ್ನ ಹಾಕ್ತಾ ಇದೆ. ಹೆಚ್ಚಿನ ವಿಧವಾಗಿ ಹಂಗಂದ್ರೆ ಅದರಲ್ಲಿ 2 ವಿಧ: ಆಹಾರ ಬೆಳೆ ಮತ್ತು ನಗದು ಬೆಳೆ ಅಂತ. ಆಹಾರ ಬೆಳೆಗೆ ಏನೇನು ಬರುತ್ತೆ ಅಂದರೆ ಹೆಚ್ಚಿನ ಜನಸಂಖ್ಯೆ, ಹಂಗಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಗುಣಮಟ್ಟದ ಆಹಾರ ಸಿಗುತ್ತೆ. ಅದರಲ್ಲಿ ನಾಗರೀಕರಣ ಅಂದರೆ ನಾಗರಿಕವಾಗಿ ಏನಾದರೂ ಇದು ಮಾಡೋದು. ಪ್ರಾಣಿಗಳ ಸಂಖ್ಯೆನೂ ಹೆಚ್ಚಾಗುತ್ತೆ ಮತ್ತು ಹವಾಮಾನ ಮತ್ತು ಭೌಗೋಳಿಕ ಪರಿಣಾಮವೂ ಸಹ ಬೀರುತ್ತೆ. ಅದರಲ್ಲಿ ನಗದು ಬೆಳೆ ಇನ್ನೊಂದು. ಅದರಲ್ಲಿ ಉದ್ಯಮಗಳು ಸಿಗುತ್ತೆ ಮತ್ತು ಶಕ್ತಿನೂ ಜಾಸ್ತಿ ಆಗುತ್ತೆ ಮತ್ತು ಹವಾಮಾನ ಮತ್ತು ಭೌಗೋಳಿಕ ಪರಿಣಾಮಗಳು ಸಹ ಬೀರುತ್ತೆ. ಇದರಲ್ಲಿ ಬೆಳೆ ಬೆಳೆಯುವ ಹಂತಗಳು. ಮೊದಲಿಗೆ ನಾವು ಮಣ್ಣಿನ ತಯಾರಿ, ಆಮೇಲೆ ಬೀಜಗಳನ್ನ ಬಿತ್ತಬೇಕು. ಬೀಜಗಳು ಬಿತ್ತಿದ ನಂತರ
ರಸಗೊಬ್ಬರ ಆಗಿರ್ಬೋದು ಇಲ್ಲ ಸಾವಯವ ಗೊಬ್ಬರ ಆಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಸಹ ನಾವು ಗೊಬ್ಬರಗಳನ್ನ ಹಾಕಬೇಕು. ನೆಕ್ಸ್ಟ್ ನೀರಾವರಿ ಮಾಡಬೇಕು. ಬೆಳೆ ಮತ್ತೆ ಕಳೆ, ಹಂಗಾರೆ ಕಳೆಗಳು ಇರುತ್ತಲ್ವ ಅದನ್ನ ಕಳೆಗಳನ್ನ ಕೀಳಬೇಕು ಮತ್ತೆ ಕೊಯ್ಲು ಮಾಡಿ ನೆಕ್ಸ್ಟ್ ಒಕ್ಕಣೆ ಅಂದರೆ ಬೆಳೆದಿರ್ತೀವಲ್ಲ ಅದನ್ನ ನಾವು ಸಂಗ್ರಹಣೆ ಮಾಡೋದು. ಇಷ್ಟು ನಾವು ಗ್ರಾಮದ ಕೃಷಿ ಬಗ್ಗೆ ಮಣ್ಣಿನ ಮಾತ್ರ ತಯಾರಿಸಿದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಸ್ಪಂದನೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ಇಂದು ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿ ಸೈನ್ಸ್ನ ಪ್ರಾಜೆಕ್ಟ್ನಲ್ಲಿ ಹಲವು ಪ್ರಾಜೆಕ್ಟ್ನನ್ನು ಕೊಟ್ಟಿದ್ದರು. ಅದರಲ್ಲಿ ನಾನು ನಮ್ಮ ಮನೆಗೆ ಉಪಯೋಗವಾಗುವ ಬೇವಿನ ಸೊಪ್ಪಿನ ಸೋಪನ್ನು ಮಾಡುತ್ತಿದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಸೋಪಿನ ಒಂದು ಭಾಗ. ಇವಾಗ ಈ ಬೇವಿನ ಸೊಪ್ಪನ್ನು ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ನಾನು ಇವಾಗ ಬೇವಿನ ಸೊಪ್ಪನ್ನು ಆಡಿಸಿಕೊಂಡಿದ್ದೇನೆ. ಇವಾಗ ನಾನು ಇದನ್ನ ಶೋಧಿಸ್ಕೊಳ್ತಾ ಇದ್ದೇನೆ. ನಾನು ಇವಾಗ ಬೇವಿನ ಎಲೆನ ಆಡಿಸಿಕೊಂಡು ಮತ್ತೆ ಅದನ್ನ ಶೋಧಿಸ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ನಾನು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ. ನಾನು ಈ ಬೇವಿನ ರಸಕ್ಕೆ ಇವಾಗ ಅರಿಶಿನ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಈ ಸೋಪಿನ ಒಂದು ಭಾಗವನ್ನು ಈಟ್ ಮಾಡ್ತಾ ಇದ್ದೀನಿ. ನೋಡಿ, ಅದು ಸ್ವಲ್ಪವಾಗಿ ಕರಗ್ತಾ ಇದೆ. ನಾನು ಇವಾಗ ಬೇವಿನ ರಸವನ್ನು ಇದಕ್ಕೆ ಹಾಕುತ್ತಿದ್ದೇನೆ. ಇದನ್ನು ಸ್ವಲ್ಪ ಕುದಿಸಬೇಕು. ಈಗ ಇದು ಕುದಿತಾ ಇದೆ ನೋಡಿ. ನಾನು ಇವಾಗ ಇದಕ್ಕೆ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ಹೆಸರು ರಾಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ಇಂದು ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದು ಆನ್ಯುವಲ್ ಡೇಗೆ ನಮಗೆ ಸೈನ್ಸ್ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ ನಮ್ಮ ಮನೆಗೆ ಯಾವುದಾದ್ರೂ ಉಪಯೋಗವಾಗುವಂತಹ ಯಾವುದಾದ್ರೂ ಒಂದು ವಸ್ತುನ ನಾವು ತಯಾರಿಸಬೇಕು. ಅದರಲ್ಲಿ ನಾನು ಚಪಾತಿ ಮಣೆನ ತಯಾರಿಸೋಕ್ಕೆ ಇದು ಮಾಡಿದೆ. ಅದಕ್ಕೆ ನಂದಿಸಲು ನಮಗೆ ಏನೇನು ಮೆಟೀರಿಯಲ್ಸ್ ಬೇಕು ಮತ್ತು ಮರದ ಅಡುಗೆಯಿಂದ ಅದ್ರ ಒಂದು ಶೇಪ್ನ ನಮಗೆ ಮಾಡಿಕೊಟ್ಟು ಕಳಿಸಿದ್ದಾರೆ. ಇವಾಗ ಅದನ್ನ ಹೆಂಗೆ ಫಿಕ್ಸ್ ಮಾಡೋದು ಅಂತ ನಾನು ನೋಡಿ. ಈ ತರ ಶೇಪ್ ಅಲ್ಲಿ ನಮ್ಗೆ ಮರದ ತುಂಡಿನಲ್ಲಿ ಈ ತರ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ. ಇದಕ್ಕೆ ನೆಟ್ಟನ್ನ ಹಾಕಿ ನಾವು ಇದನ್ನ ಚಪಾತಿ ಒತ್ತುವ ಮಣೆಯನ್ನಾಗಿ ಮಾಡ್ತೀವಿ. ಇದಕ್ಕೆ ಹೆಂಗೆ ನೆಟ್ ಫಿಕ್ಸ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗ ಎರಡು, ಫಸ್ಟ್ ಕೆಳಗಡೆ ಭಾಗ ಯಾವುದು ಅಂತ ನೋಡ್ಕೋಬೇಕು. ಆಮೇಲೆ ಮೇಲ್ಗಡೆ ಭಾಗ ಯಾವುದು ಅಂತ ನೋಡ್ಕೋಬೇಕು. ಇನ್ನು ಎರಡನ್ನೂ ಮಡಗಿ ಇಲ್ಲಿ ಒಂದು ರೀತಿ ಆಮೇಲೆ ನೆಟ್ನ ಹಾಕಕ್ಕೆ ಇಲ್ಲಿ ಹೋಲ್ಡಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೆಟ್ನ ಹಾಕಿ ಫಿಕ್ಸ್ ಮಾಡಬೇಕು.
ನೋಡಿ ಇವಾಗ ಈಗ ನೆಟ್ ಫಿಕ್ಸ್ ಮಾಡಿದ್ದೀನಿ. ಇದನ್ನ ಇವಾಗ ಮೇಲ್ಗಡೆ ಕೆಳಗಡೆ ತೆಗಿಬೋದು. ನೋಡಿ ಇಲ್ಲಿ ಫಿಕ್ಸ್ ಮಾಡಿರೋದು. ಇವಾಗ ಹಿಂದ್ಗಡೆ ಎರಡು ಜಾಯಿಂಟ್ ಮಾಡಿ ನಾವು ಇದನ್ನ ಫಿಕ್ಸ್ ಮಾಡಬೇಕು. ಚಪಾತಿ ಮಣೆ ಹಿಂದ್ಗಡೆ ಕೂರೋಕೆ ನಾವು ಒಂದು ರೌಂಡ್ ಶೇಪ್ ಯಾವುದು ಬೇಸ್ನ ನಾವು ನೆಟ್ ಹಾಕಿ ಫಿಕ್ಸ್ ಮಾಡಬೇಕು. ಇಲ್ಲಿ 4 ಬೇಸ್ನ ಕೊಟ್ಟಿದ್ದಾರೆ. 4 ಬೇಸ್ನ ಸಹ ಒಂದೊಂದಾಗಿ ಫಿಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎರಡನೇದು ಸಹ ಇವಾಗ 4 ಸಹ ನಾನು ಫಿಕ್ಸ್ ಮಾಡಿದೆ. ಇವಾಗ ಚಪಾತಿ ಮಣೆ ಒಂದೇ ಸಮಯಕ್ಕೆ ನಿಲ್ತಾ ಇದೆ. ಇವಾಗ ನೆಕ್ಸ್ಟು ಇದಾಯ್ತಲ್ಲ, ನೆಕ್ಸ್ಟ್ ಹಿಡಿಕೆ ಹಂಗಂದ್ರೆ ಒಳಗೆ ಚಪಾತಿನ ಹಾಕಿ ಮುಟ್ಟೆ ಅದು ಪ್ರೆಸ್ ಆಗಿ ಇದು ಮಾಡಬೇಕು. ಅದಕ್ಕೆ ನಾವು ಒಂದು ಹಿಡಿಕೆಯನ್ನು ಹಾಕಬೇಕು. ಅದನ್ನ ಹಾಕ್ತಿದ್ದೀವಿ. ಈ ಥರ ಒಂದು ನಾವು ತೆಗೆದು ಮಧ್ಯದೊಳಗೆ ಹಾಕಿದ್ರೆ ಹಿಡಿಕೆನೂ ಸಹ ರೆಡಿ ಆಗುತ್ತೆ. ನೋಡಿ ಇವಾಗ ಚಪಾತಿ ಮಣೆ ರೆಡಿ ಆಯಿತು. ಇದರಲ್ಲಿ ನೋಡಿ ಇವಾಗ ಚಪಾತಿ ಮಣೆ ರೆಡಿ ಆಯಿತು. ಮೊದಲು ನಾವು ಹಿಡಿಕೆ ಇರುತ್ತೆ, ನಾವು ಈ ಕೈ ಹಿಂಗೆಲ್ಲ ಎತ್ತಾಗೋದು. ಹಿಡಿಕೆನ ಹಾಕಿದ್ರೆ ಹಿಂಗೆ ಹಿಡಿಕೆಯಲ್ಲಿ ಎತ್ತಿ ನಾವು ಚಪಾತಿನ ರೌಂಡ್ ಮಾಡಿರ್ತೀವಲ್ಲ ಅದು ಹಿಂಗೆ ಹಾಕಿ ನಂತರ ಇದನ್ನ ಮಡಚಿ ಅದು ಹಿಂಗೆ ಹೋಗ್ತಿದ್ರೆ ನಮಗೆ ಚಪಾತಿ ಶೇಪ್ ಬರುತ್ತೆ. ನಾವು ಇದರಿಂದ ಏನು ತಿಳ್ಕೊಬೋದು ಅಂದರೆ, ಇವಾಗ ಹಲವಾರು ನಾವು ದುಡ್ಡು ಕೊಟ್ಟು ತಗೊಳ್ಳೋದ್ಕಿಂತ ಅಕ್ಕಪಕ್ಕ ನಮ್ಮ ಮರಗಳೇ ಹೊಲದಲ್ಲಿ ಮರಗಳಿರ್ತಾವಲ್ಲ, ಅದರಿಂದ ನಾವು ಒಂದು ಮರಕ್ಕೆ ಒಂದು ಶೇಪನ್ನು ಕೊಟ್ಟು ಈ ಥರ ಚಪಾತಿ ಮಣೆ ಆಗಿರ್ಬೋದು, ಇನ್ನೂ ಕೆಲವು ಉಪಯೋಗ ಆಗುವಂತಹ ಸಾಮಗ್ರಿಗಳನ್ನ ನಾವು ತಯಾರಿಸಬೇಕು. ಧನ್ಯವಾದ. ನನ್ನ ಹೆಸರು ರಾಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಖೆ. ಇಂದು ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದು ಆ್ಯನ್ಯುವಲ್ ಡೇಗೆ ನಮಗೆ ಕತೆ ಬರೆಯೋಕೆ ಕೊಟ್ಟಿದ್ದರು. ಅದು ಟಾಪಿಕ್ ಬಂದು ನಮ್ಮ ಹಳ್ಳಿ ಬಗ್ಗೆ. ನಮ್ಮ ಹಳ್ಳಿಲಿ ಉತ್ಸವ ನಡೆಯಬಹುದು, ಇಲ್ಲ ಹೊಸ ದೇವಸ್ಥಾನದ ಓಪನಿಂಗು, ಹಳೆ ದೇವಸ್ಥಾನದ ಓಪನಿಂಗ್, ಹಳೆ ದೇವಸ್ಥಾನದಲ್ಲಿ ಪೂಜೆ ಹೆಂಗೆ ಮಾಡ್ತಾರೆ, ಎಷ್ಟು ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ, ಯಾವ್ದಾದ್ರು ಒಂದು ನಾವು ಕಥೆನ ಬರೀಬೇಕು. ಅದು ಹೆಂಗೆ ಮಾಡ್ತಾರೆ ಎಂಬುದನ್ನ. ಅದರಲ್ಲಿ ನಾನು ನಮ್ಮ ಹೊಸದಾಗಿ ದೇವಸ್ಥಾನ ಕಟ್ಟಿಸಿದಾಗ ಹೆಂಗೆ ಓಪನಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬರೆದಿದ್ದೀನಿ. ಮೊದಲಿಗೆ ನಮ್ಮ ಊರಿನ ಹೆಸರು ಶ್ರಾವ್ಯ. ನಮ್ಮ ಊರಿನಲ್ಲಿ ಹಳೆಯ ದೇವಸ್ಥಾನಗಳು ಇವೆ ಮತ್ತು ಅಲ್ಲಿ ಇಂದಿಗೂ ಸಹ ಪೂಜೆಗಳು ನಡೆಯುತ್ತವೆ. ಆದರೆ ನಮ್ಮ ಊರಿನ ಸಂಸ್ಕೃತಿ ಪ್ರಕಾರ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿಸಿದಾಗ ಹೇಗೆ ಪೂಜೆ ಮಾಡುತ್ತಾರೆ ಎಂಬುದನ್ನು ನಾನು ಇಲ್ಲಿ ಬರೆದಿದ್ದೇನೆ. ಮೊದಲಿಗೆ ಊರಿನ ಜನರು ಎಲ್ಲ ಸೇರಿ ಹಣಕಾಸು ಹಾಕಿ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಹಾಗೂ ದೇವಸ್ಥಾನ ಕಟ್ಟಿಸಿದ ನಂತರ 3 ದಿನ ಹಬ್ಬ ನಡೆಯುತ್ತದೆ. 3 ದಿನದಲ್ಲಿ ಮೊದಲನೆಯ ದಿನ ಚಿಕ್ಕ ಮಕ್ಕಳಿಂದ ಒಂದು ಹಾಲರಬ್ಬಿಯನ್ನು ಚಾವಡಿಯಿಂದ ಹಿಡಿದು ಊರಿನ ಬೀದಿಗಳಲ್ಲಿ ಸುತ್ತುತ್ತಾ ಕುಣಿಯುತ್ತಾ ಮತ್ತು ಮನೆ ಬೀದಿಗಳೆಲ್ಲ ಸುತ್ತುತ್ತಾ ಊರಿನ ಜನರೆಲ್ಲ ಒಂದುಗೂಡಿ ದೇವಸ್ಥಾನವನ್ನು ಸೇರುತ್ತಾರೆ. ದೇವಸ್ಥಾನವನ್ನು ಸೇರಿದ ನಂತರ ಅಲ್ಲಿ ಪೂಜೆ ಮಾಡುತ್ತಾರೆ. ಮೊದಲನೆಯ ದಿನ ಇಷ್ಟು ಮಾಡಿದರೆ 2ನೆಯ ದಿನ ದೇವಸ್ಥಾನದಲ್ಲಿ ಹೋಮ ಯಜ್ಞಗಳು ನಡೆಯುತ್ತವೆ. 3ನೇ ದಿನ ಊರಿನ ಜನರಿಗೆಲ್ಲ ಇಡೀ ದಿನ ಅನ್ನಪ್ರಸಾದವನ್ನು ಆಯೋಜಿಸಲಾಗಿರುತ್ತದೆ. ಅಲ್ಲಿಗೆ ಊರಿನ ಜನರು ಹೋಗುತ್ತಾರೆ ಹಾಗೂ ಅವರ ಸಂಬಂಧಿಕರನ್ನು ಈ ಹಬ್ಬಕ್ಕೆ ಕರೆದಿರುತ್ತಾರೆ. ಅವರೆಲ್ಲರೂ ಸಹ ಹೋಗುತ್ತಾರೆ.
ಈ ಹಬ್ಬ 3 ದಿನಕ್ಕೆ ಮುಕ್ತಾಯವಾಗುತ್ತದೆ. ಮುಕ್ತಾಯವಾದ ನಂತರ 48 ದಿನದವರೆಗೂ ಊರಿನ ಜನರು ತಮ್ಮ ಮನೆಯಲ್ಲಿ ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಹಾಗೂ ಮಾಡಬಾರದು. ಮಾಂಸಾಹಾರಿಯನ್ನು ಸೇವಿಸಬಾರದು ಮತ್ತು ಮಾಡಬಾರದು ಎಂಬುದು ನಮ್ಮ ಹಿಂದಿನ ಹಿರಿಯರಿಂದ ಆಚರಣೆ ಬಂದಿದ್ದು, ಆ ಆಚರಣೆಯನ್ನು ಇನ್ನೂ ಸಹ ನಾವು ಪಾಲಿಸುತ್ತಿದ್ದೇವೆ. ಹಾಗಾಗಿ ನೆಕ್ಸ್ಟ್ 48 ದಿನ ಆದ ನಂತರ ಮಾಂಸಾಹಾರಿ ಆಹಾರವನ್ನು ತಂದು ಅಡುಗೆ ಮಾಡಿ ಸಂಬಂಧಿಕರನ್ನೆಲ್ಲ ಕರೆಸಿ ಊರಿನ ಜನರೆಲ್ಲ ಸೇರಿ ಈ ಹಬ್ಬವನ್ನು ಮಾಡುತ್ತಾರೆ. ಹಾಗೂ 48 ದಿನ ಆದಮೇಲೆ ಮಾಂಸಾಹಾರಿ ಆಹಾರವನ್ನು ಸೇವಿಸುತ್ತಾರೆ. ಈ ದಿನ ನಮ್ಮ ಊರಿನ ಸಂಪ್ರಶ್ನೆ ಮುಕ್ತಾಯವಾಗುತ್ತದೆ. ಈ ಮಾಂಸಾಹಾರಿ ಅಡುಗೆ ಮಾಡಿದ ನಂತರ ನಮ್ಮ ಊರಿನ ಹೊಸ ದೇವಸ್ಥಾನದ ಓಪನಿಂಗ್ ಮುಕ್ತಾಯವಾಗುತ್ತದೆ. ದೇವಸ್ಥಾನದಲ್ಲಿ ವಾರಕ್ಕೆ 2 ದಿನ ಪೂಜೆ ನಡೆಯುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಪ್ರತೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜಿಪುರ. ನನಗೆ ಸೈನ್ಸ್ನಲ್ಲಿ ನಾನು ತಗೊಂಡಿರೋ ಟಾಪಿಕ್ನ ಹೆಸರು ಪಾತ್ರೆಯನ್ನು ತೊಳೆಯುವ ಯಂತ್ರ. ಇದಕ್ಕೆ ಮಾಡುವ ವಿಧಾನ: ಒಂದು ಕೋಕ್ ಬಾಟ್ಲನ್ನು ಎತ್ತಿಕೊಂಡು ಅದರ ಅಡಿಯಲ್ಲಿರುವ ಒಂದು ಭಾಗವನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ನಾವು ಪಾತ್ರೆಯನ್ನು ತೊಳೆಯುವ ಒಂದು ಬ್ರಷನ್ನು ಎತ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಈಗ ನಾನು ಸೋಪಿನ ನೀರನ್ನು ಹಾಕ್ತಿದ್ದೀನಿ, ಅಥವಾ ನೀವು ವಿಮ್ಮನ್ನು ಕೂಡ ಹಾಕ್ಬೋದು. ಈಗ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಈ ಕೆಳಗಿರೋ ಬ್ರಷ್ಗೆ ಬಂದು ನಾವು ಪಾತ್ರೆಯನ್ನು ತೊಳೆಯಬಹುದು. ಧನ್ಯವಾದಗಳು. ನನ್ನ ಹೆಸರು ಪ್ರತೀಕ್ಷಾ. ನನ್ನ ಹೆಸರು ಶ್ರೇಯಶ್ರೀ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜಿಪುರ. ನಾವು ಗ್ರಾಮದ ಆರೋಗ್ಯ ಮತ್ತು ಕಲ್ಯಾಣದ ಬಗ್ಗೆ ಮೈನ್ಯಾಪನ್ನು ಬರೆದಿದ್ದೀವಿ. ಮಹಿಳೆ ಮತ್ತು ಮಕ್ಕಳ ಆರೋಗ್ಯ, ಮಾತೃಪಾಲನೆ, ಮಕ್ಕಳ ಪೋಷಣೆ ಅಂತ ಬಂದರೆ ಗರ್ಭಿಣಿಯ ಮಹಿಳೆಯರನ್ನು ಯಾವ ರೀತಿ ಪೋಷಣೆ ಮಾಡ್ತಾರೆ ಮತ್ತು ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡೋದರ ಬಗ್ಗೆ. ಸಾರ್ವಜನಿಕ ಅಂದರೆ ಈಗ ಫಿಲ್ಟರ್ ನೀರು ಮತ್ತು ಆರೋಗ್ಯವಾದ ಆಹಾರಗಳನ್ನು ಸೇವಿಸುವುದರ ಬಗ್ಗೆ. ಆರೋಗ್ಯ ಸೇವೆಗಳ ಪ್ರಾಪ್ತಿ: ಹಾಸ್ಪಿಟಲ್ ಆರೋಗ್ಯ ಶಿಬಿರಗಳು ಅಂದರೆ ಆಸ್ಪತ್ರೆಗಳಲ್ಲಿ ನಮಗೆ ಯಾವ ರೀತಿ ಚಿಕಿತ್ಸೆ, ರೋಗಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ಪಡೆಯೋದು. ಆದರೆ ಆರೋಗ್ಯ ಶಿಬಿರಗಳಲ್ಲಿ ಈಗ ಕಣ್ಣಿನ ಆಪರೇಷನ್ ಆಗ್ಬೋದು ಅಂದರೆ ಆ ಶಿಬಿರಗಳಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡೋದು. ಆರೋಗ್ಯದ ಬಗ್ಗೆ ಜಾಗೃತತೆ ಮತ್ತು ಶಿಕ್ಷಣ, ಆರೋಗ್ಯ ಅಭಿಯಾನಗಳು, ಲಸಿಕೆಗೊಳಿಸುವುದು, ರೋಗಕ್ಕೆ ತಕ್ಕಂತೆ ಲಸಿಕೆಯನ್ನು ಪಡೆಯುವುದು, ಪಾರಂಪರಿಕ ಆರೋಗ್ಯ ಅಭ್ಯಾಸಗಳು, ಹರಿತ ಔಷಧಿಗಳು, ಸ್ಥಳೀಯ ಚಿಕಿತ್ಸೆ. ನಾವು ಸ್ಥಳೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಮತ್ತು ಹರಿತ ಔಷಧಿಗಳನ್ನು ಬಳಸೋದು. ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು, ರೋಗಗಳು, ಒತ್ತಡಗಳು, ಶುದ್ಧತೆ ಅಂದರೆ ಈಗ ಆರೋಗ್ಯವಾದ ಆಹಾರಗಳನ್ನು ಸೇವಿಸೋದು ಮತ್ತು ಫಿಲ್ಟರ್ ನೀರುಗಳನ್ನು ಸೇವನೆ ಮಾಡೋದರ ಬಗ್ಗೆ. ಗ್ರಾಮದ ಆರೋಗ್ಯ ಮತ್ತು ಕಲ್ಯಾಣದ ಬಗ್ಗೆ ಮೈನ್ಯಾಪ್ ಮಾಡಿದ್ದಾರೆ. ನನ್ನ ಹೆಸರು ಪ್ರತೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜಿಪುರ. ನಾನು ಕಥೆಯಲ್ಲಿ ಹಳ್ಳಿ ವರ್ಸಸ್ ಸಿಟಿ ಅಂತ ಬರೆದಿದ್ದೇನೆ. ಸಿಟಿಯಲ್ಲಿ ನಾನು ತುಂಬ ಸೊಗಸಾಗಿ ಬಾಳಬಹುದು, ಆದರೆ ಗ್ರಾಮದಲ್ಲಿ ನಾವು ತುಂಬ ಕಷ್ಟಪಡಬೇಕು ಎಂದು ಜನರು ಸಿಟಿಗೆ ಗ್ರಾಮದಿಂದ ಹೋಗುತ್ತಿದ್ದರು. ಮತ್ತು ಒಬ್ಬ ಮನುಷ್ಯನಿಗೆ ಹಣ ಮತ್ತು ಎಲ್ಲ ಸಾಕು ಎಂಬ ರೀತಿ ಭಾವನೆ ಇತ್ತು. ಸಿಟಿಯಲ್ಲಿ ಜನರು
ಫೀಸ್ ಕಟ್ಟಿ ಕಾನ್ವೆಂಟ್ ಶಾಲೆಗಳಲ್ಲಿ ತಮ್ಮ ಮಕ್ಕಳುಗಳನ್ನು ಕಳುಹಿಸುತ್ತಿದ್ದರು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಕಳುಹಿಸುತ್ತಿರಲಿಲ್ಲ. ಏಕೆಂದರೆ ಅವರ ಭಾವನೆ ಹೇಗಿರುತ್ತದೆ ಎಂದರೆ, ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಓದಿಸಿದರೆ ಅವರ ಮಕ್ಕಳು ಓದುವುದಿಲ್ಲ ಎಂದು, ಮತ್ತು ಕಾನ್ವೆಂಟ್ನಲ್ಲಿ ಇಂಗ್ಲೀಷ್ ಭಾಷೆಯನ್ನು ಮಕ್ಕಳು ತುಂಬ ಚೆನ್ನಾಗಿ ಕಲಿಯುತ್ತಾರೆ ಎಂದು ಅವರ ಭಾವನೆ ಇತ್ತು. ಮತ್ತು ಅವರ ಅಮ್ಮ ಅಪ್ಪಂದಿರು ಕಾನ್ವೆಂಟ್ ಶಾಲೆಯಿಂದ ಆಗುವ ದುಷ್ಪರಿಣಾಮಗಳನ್ನು ನೋಡುವುದಿಲ್ಲ. ಏನೆಂದರೆ, ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಶಾಲೆಯಲ್ಲಿ ಬಿಸಿ ಊಟ, ಬೆಳಗ್ಗೆ ಹಾಲು, ಮಧ್ಯಾಹ್ನ ಮೊಟ್ಟೆಯನ್ನು ತಿನ್ನದೇ ಇರುವ ಮಕ್ಕಳು ಚಕ್ಕಿಯನ್ನು ತಿನ್ನುತ್ತಾರೆ. ಚಕ್ಕಿಯನ್ನು ತಿನ್ನದೇ ಇರುವ ಕೆಲವು ಮಕ್ಕಳು ಬಾಳೆಹಣ್ಣುಗಳನ್ನು ತಿನ್ನುತ್ತಾರೆ. ಆದರೆ ಕಾನ್ವೆಂಟ್ ಶಾಲೆಗಳಲ್ಲಿ ಬಿಸಿ ಊಟ ಇತರಗಳನ್ನು ಕೊಡುವುದಿಲ್ಲ. ಆದರೆ ಕಾನ್ವೆಂಟ್ ಶಾಲೆಗಳಲ್ಲಿ ಓದುವ ಮಕ್ಕಳು ದಿನ ವಿಷವನ್ನು ತಿನ್ನುತ್ತಾರೆ ಎಂದು ಹೇಳಬಹುದು. ಹೇಗೆಂದರೆ, ಮಕ್ಕಳು ದಿನನಿತ್ಯ ಊಟ ಮಾಡುವಾಗ ಪ್ಲಾಸ್ಟಿಕ್ಸ್ ಬಾಕ್ಸ್ಗಳನ್ನು ಯೂಸ್ ಮಾಡ್ತಾರೆ ಮತ್ತು ಬಾಟಲ್ಗಳನ್ನು ಯೂಸ್ ಮಾಡ್ತಾರೆ. ಅದರಿಂದ ಪ್ಲಾಸ್ಟಿಕ್ನ ಕಣಗಳು ನಮ್ಮ ಕಣ್ಣಿಗೆ ಕಾಣದ ಹಾಗೆ ಇರುತ್ತದೆ ಮತ್ತು ಅದು ನಮ್ಮ ದೇಹದಲ್ಲಿ ಸೇರಿ ನಮಗೆ ಕ್ಯಾನ್ಸರ್ನ ರೋಗಗಳನ್ನು ಉಂಟು ಮಾಡುತ್ತದೆ. ಮತ್ತು ಸಿಟಿಯಲ್ಲಿ ತುಂಬ ಪ್ಲಾಸ್ಟಿಕ್ಸ್ಗಳನ್ನು ಉಪಯೋಗಿಸುತ್ತಾರೆ. ಉದಾಹರಣೆಗೆ, ಮಿಠಾಯಿಯಿಂದ ದೊಡ್ಡ ದೊಡ್ಡ ತಿನಿಸುಗಳನ್ನು ಕೂಡ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸುತ್ತಾರೆ. ಇದರಲ್ಲಿ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಸ್ಪೂನ್, ದೊಡ್ಡ ಕ್ಯಾನ್ಗಳಲ್ಲೂ ಕೂಡ ಪ್ಲಾಸ್ಟಿಕ್ಗಳನ್ನು ಬಳಸುತ್ತಾರೆ. ಮತ್ತು ಸಿಟಿಗಳಲ್ಲಿ ಟೆಕ್ನಾಲಜಿ ಬೆಳೆದಿದೆ. ಆದರೆ ಟೆಕ್ನಾಲಜಿ ಮಾತ್ರ ಇದ್ದರೆ ಆಗುವುದಿಲ್ಲ, ಟೆಕ್ನಾಲಜಿ ಇರಬೇಕು. ಆದರೆ ಜನರು ತುಂಬ ಸೋಂಬೇರಿ ಆಗುವುದು ಇಷ್ಟ ಇಲ್ಲ. ಈಗ ನೀವೇ ನೋಡಿದಿರಲ್ವಾ, ಹಳ್ಳಿಯಲ್ಲಿ ಇರುವವರು ಸ್ವಲ್ಪ ಹೊತ್ತೂ ಸುಮ್ಮನೆ ಇರುವುದಕ್ಕಾಗಲ್ಲ, ಯಾವುದಾದರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಏಕೆಂದರೆ ಅವರು ತೋಟದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದರಿಂದ ಅವರು ಸಿಟಿಯಲ್ಲಿ ಒಂದು ಜಾಗದಲ್ಲೇ ಕೂತು ಕೆಲಸವನ್ನು ಮಾಡುತ್ತಾರೆ. ಆದ್ದರಿಂದ ಈ ಕಾಲದಲ್ಲಿ ಅವರು ಬದುಕುವುದು ತುಂಬ ಕಡಿಮೆ ವರ್ಷ. ಮತ್ತು ಅವರು ಕಾರ್ಗಳಲ್ಲಿ ಚಲಿಸುವುದರಿಂದ ಕಾರಿನ ಹಿಂದೆ ಬರುವ ಹೊಗೆ ವಾಯು ಮಾಲಿನ್ಯವಾಗುತ್ತದೆ. ಅದರಿಂದ ನಮಗೆ ಉಸಿರಾಟದ ಸಮಸ್ಯೆ ಬರುತ್ತದೆ. ಅದಲ್ಲದೆ ಅಲ್ಲಿ ತುಂಬ ಕಾರ್ಖಾನೆಗಳಲ್ಲಿ ಬರುವ ವಾಯುಗಳು ನಮಗೆ ವಾಯು ಮಾಲಿನ್ಯ ಮಾಡುತ್ತದೆ. ಇಷ್ಟು ಸಮಸ್ಯೆಗಳು ಬರುತ್ತದೆ. ಹೀಗೆ ಸಿಟಿಗಳಲ್ಲಿ ತುಂಬ ಸಮಸ್ಯೆಗಳು ಬರುತ್ತದೆ. ಆದರೆ ಹಳ್ಳಿಗಳಲ್ಲಿ ಇಂತಹ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಇಂತಹ ರೀತಿಯ ಪ್ಲಾಸ್ಟಿಕ್ಸ್ಗಳು ಉಪಯೋಗಿಸುವುದಿಲ್ಲ. ಅದರಿಂದ ಮನುಷ್ಯನಿಗೆ ಯಾವುದೇ ರೋಗ ಬರುವುದಿಲ್ಲ, ಅದಕ್ಕೆ ಆರೋಗ್ಯ ಚೆನ್ನಾಗಿರುತ್ತದೆ. ಸಿಟಿ ಜನರು ಅಂದುಕೊಂಡಿದ್ದಾರೆ, ನಾನು ತುಂಬ ಆರೋಗ್ಯವಾಗಿ ಇದ್ದೀನಿ ಎಂದು. ತರಕಾರಿ ಹಣ್ಣುಗಳನ್ನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತದೆ ಅಂತ. ಆದರೆ ಅವರು ತರಕಾರಿ ಹಣ್ಣುಗಳು ಇವುಗಳಲ್ಲಿ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಾರೆ. ಕಾರಣ, ತರಕಾರಿ ಹಣ್ಣುಗಳು ನಾಶವಾಗಬಾರದೆಂದು. ಮತ್ತು ಅದಕ್ಕೆ ಕಲರ್ ಮಿಕ್ಸ್ ಮಾಡ್ತಾರೆ. ಈ ರೀತಿ ವಿವಿಧ ರೀತಿಯ ಕೆಮಿಕಲ್ಗಳನ್ನು ಹಾಕುತ್ತಾರೆ. ಅದರಿಂದ ಅವರ ಆರೋಗ್ಯ ಕೆಡುತ್ತದೆ. ಇದನ್ನು ಸಿಟಿ ಜನರು ಯೋಚಿಸುವುದಿಲ್ಲ. ಅದರಿಂದಲೇ ಈಗ 50 ವರ್ಷ ಬದುಕುವುದೇ ಎಲ್ಲೋ ಇರುವವರು ಮಾತ್ರ. ಕಾರ್ಖಾನೆ ಅಲ್ಲಿ ಬೇಡದ ಇರುವ ಪದಾರ್ಥಗಳನ್ನು ನದಿಯಲ್ಲಿ ಎಸೆಯುತ್ತಾರೆ. ಅದರಿಂದ ನದಿಯಲ್ಲಿರುವ ಮೀನು, ಆಮೆ, ಇತರೆ ಜೀವಿಗಳು ಜೀವವನ್ನು ಬಿಡುತ್ತದೆ. ಏಕೆಂದರೆ ನದಿಯು ಕಲುಷಿತವಾಗಿರುತ್ತದೆ. ಮೀನುಗಳು ಇನ್ನಿತರ ಜೀವಿಗಳು ಉಸಿರಾಡುವುದು ಕಷ್ಟವಾಗಿರುತ್ತದೆ. ಅದರಿಂದ ಇನ್ನಿತರ ಜೀವಿಗಳು ಸಾಯುತ್ತದೆ. ಸಿಟಿ ಜನರು ದೇವಸ್ಥಾನಗಳಿಗೆ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರವಾಗಿ ಹೋಗುವುದಿಲ್ಲ ಮತ್ತು ದೇವರ ಮುಂದೆಯೇ ಚಪ್ಪಲಿಗಳನ್ನು ಹಾಕಿಕೊಂಡು ಓಡಾಡುತ್ತಾ ಇರುತ್ತಾರೆ. ಅದರಿಂದ ಎಲ್ಲಿ ಹೋಯಿತು ನಮ್ಮ ಸಂಸ್ಕೃತಿ ಸಂಪ್ರದಾಯ? ಇದರಿಂದ ಪರಿಣಾಮ ಬೀಳುತ್ತದೆ. ಇದರಿಂದ ಮಾತ್ರ ಇಲ್ಲ, ಇನ್ನೂ ಎಷ್ಟು ಸಮಸ್ಯೆಗಳು ಇದೆ ಎಂದು ಇನ್ನೂ ನಮಗೆ ಗೊತ್ತಿಲ್ಲ. ಫೋನ್ ಉಪಯೋಗಿಸುವುದರಿಂದ ನಮ್ಮ ಕಣ್ಣಿಗೆ ಮತ್ತು ಮೆದುಳಿಗೆ ಪರಿಣಾಮ ಬೀಳುತ್ತದೆ. ಮತ್ತು ಸಿಟಿ ಜನರು ಇನ್ನಿತರ ಕೆಲಸಗಳಿಗೆ ಮರಗಳನ್ನು ಕಡಿದು ಅದರಿಂದ ವಸ್ತುಗಳನ್ನು ತಯಾರಿಸಿ ಅದನ್ನು ಮಾರುತ್ತಾರೆ. ಅದರಿಂದ ನಮ್ಮ ಪರಿಸರವು ಕೂಡ ನಾಶವಾಗುತ್ತದೆ. ಮರಗಿಡಗಳ ಜಾಗದಲ್ಲಿ ಕಟ್ಟಡ ಕಾರ್ಖಾನೆಗಳು ಕಟ್ಟಿಕೊಂಡಿದ್ದಾರೆ.
ಆದರೆ ಹಳ್ಳಿಯಲ್ಲಿ ಇಂತಹ ಸಮಸ್ಯೆಗಳು ಬರುವುದಿಲ್ಲ. ಸಿಟಿಯಲ್ಲಿ ಮರಗಳನ್ನು ಕತ್ತರಿಸುವುದರಿಂದ ಮನುಷ್ಯನಿಗೆ ಆಕ್ಸಿಜನ್ನ ಕೊರತೆಯೂ ಇದೆ. ಇದರಿಂದ ಮನುಷ್ಯ ಉಸಿರಾಡುವುದು ಕಷ್ಟ. ಹಳ್ಳಿಯ ಜೀವನ. ಹಳ್ಳಿಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿರುತ್ತಾರೆ. ಜನರು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ತಮ್ಮ ಮಕ್ಕಳನ್ನು ಕಳುಹಿಸುತ್ತಾರೆ. ಕಾನ್ವೆಂಟ್ ಶಾಲೆಯಲ್ಲಿ ಯಾಕೆ ಕಳಿಸಬಾರದೆಂದು ಅವರಿಗೆ ಗೊತ್ತು. ಸರ್ಕಾರಿ ಶಾಲೆಯಲ್ಲಿ ಬೆಳಗ್ಗೆ ಹಾಲು, ಮಧ್ಯಾಹ್ನ ಬಿಸಿ ಊಟ, ಮೊಟ್ಟೆಯನ್ನು ಕೊಡುತ್ತಾರೆ. ಮತ್ತು ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಬಳಸುವುದಿಲ್ಲ. ಅಲ್ಲಿ ಅವರು ಅವರೇ ಮಾಡಿದ ಬಿರುದಿನಿಂದ ಮಾಡಿದ ಬುಟ್ಟಿಗಳನ್ನು ತೆಗೆದುಕೊಂಡು ಹೋಗುವರು. ಮತ್ತು ಅಂಗಡಿಗಳಲ್ಲಿ ಕಾರ್ಖಾನೆಗಳಿಂದ ಮಾಡುವ ಪದಾರ್ಥಗಳನ್ನು ಮಾರುವುದಿಲ್ಲ. ಎಲ್ಲಿ ಕಾಡಿನಲ್ಲಿ ಸಿಕ್ಕುವ ಜೇನು ಮತ್ತು ಹುಣಸೆ ಹಣ್ಣು ಇವುಗಳಿಂದ ಮಿಠಾಯಿಗಳನ್ನು ಮಾಡುತ್ತಾರೆ. ಮತ್ತು ಜೇನು ಕೆಡುವುದಿಲ್ಲ, ಏಕೆಂದರೆ ಅದರಲ್ಲಿ ತೇವಾಂಶ ಇರುವುದಿಲ್ಲ. ಹೀಗೆ ನೀವೇ ನೋಡುತ್ತೀರಾ, ತೇವಾಂಶವಿರುವ ಪದಾರ್ಥಗಳು ಬೇಗ ಕೊಳೆತು ಹೋಗುತ್ತದೆ. ಉದಾಹರಣೆಗೆ ಸೇಬು, ಟೊಮೊಟೊ ಹೀಗೆ ತರಕಾರಿಯಲ್ಲಿ, ಹಣ್ಣುಗಳಲ್ಲಿ ತೇವಾಂಶ ಇರುವ ಪದಾರ್ಥಗಳು ಕೆಡುತ್ತದೆ. ಆದರೆ ಹುಣಸೆ ಹಣ್ಣು ಕೂಡ ಎಷ್ಟು ವರ್ಷಗಳಿದ್ದರೂ ಕೆಡುತ್ತದೆ. ಆದರೆ ಹುಣಸೆ ಹಣ್ಣಿನ ಬೀಜವನ್ನು ತೆಗೆದು ಇಟ್ಟಿದ್ದರೆ ಕೆಡುವುದಿಲ್ಲ. ಮತ್ತು ಹಳ್ಳಿಯ ಜನರಲ್ಲಿ ಒಂದು ಮನೆಯೂ ಕೂಡ ಹಸುಗಳು ಇಲ್ಲದ ಮನೆಯೇ ಇಲ್ಲ ಎನ್ನಬೇಕು. ಆ ರೀತಿ ಹಳ್ಳಿಯಲ್ಲಿ ದನಕರುಗಳನ್ನು ಲಕ್ಷ್ಮಿ ಎಂದು ದನಕರುಗಳನ್ನು ಬೆಳೆಸುತ್ತಾರೆ. ಅದೇ ರೀತಿ ಎಲ್ಲರ ಮನೆಯಲ್ಲೂ ಕೈ ತೋಟಗಳನ್ನು ಮಾಡುತ್ತಾರೆ. ಸಿಟಿಯಲ್ಲಿ ಅಂಗಡಿಗಳಿಂದ ತರಕಾರಿ, ಹಣ್ಣು, ಹಂಪಲುಗಳನ್ನು ತೆಗೆದುಕೊಂಡು ತಿನ್ನುತ್ತಾರೆ. ಆದರೆ ಹಳ್ಳಿಯಲ್ಲಿ ತಮ್ಮ ಮನೆಯಲ್ಲಿಯೇ ತರಕಾರಿ, ಹಣ್ಣು, ಹಂಪಲುಗಳನ್ನು ಬೆಳೆಸುತ್ತಾರೆ. ಯಾವುದೇ ಕೆಮಿಕಲ್ಗಳನ್ನು ಹಾಕದೆ ಪ್ರಕೃತಿಯಿಂದ ಇದನ್ನು ತಿನ್ನುತ್ತಾರೆ. ಅದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಯಾವುದಾದರೂ ಸಮಸ್ಯೆ ಎಂದು ಬಂದಾಗ ಹಳ್ಳಿಯ ಜನರು ಒಗ್ಗಟ್ಟಾಗಿ ಆ ಸಮಸ್ಯೆಯನ್ನು ಸರಿಪಡಿಸುತ್ತಾರೆ. ಊರಿಗೆ ಅಲ್ಲದ ಒಂದು ಕುಟುಂಬದವರಿಗೂ ಕೂಡ ಸಮಸ್ಯೆ ಬಂದರೂ ಮತ್ತೆ ಹಳ್ಳಿಯ ಜನರು ಹೊಲದ ಸಮಸ್ಯೆಗಳನ್ನು ಮತ್ತು ಯಾವುದೇ ರೀತಿಯ ಸಮಸ್ಯೆಗಳನ್ನು ಅವರು ಮಾಡದೇ ಇರುವುದಿಲ್ಲ, ಆರೋಗ್ಯವಾಗಿರುತ್ತಾರೆ. ಹಳ್ಳಿಗಳಲ್ಲಿ ಫೋನ್ಗಳನ್ನು ಉಪಯೋಗಿಸುವುದಿಲ್ಲ. ಆದರೆ ಅದರಿಂದ ಅವರು ತಮ್ಮ ಕೆಲಸವೇನಾದರೂ ಇದ್ದರೂ ಅದಕ್ಕೆ ಮಾತ್ರ ಫೋನ್ಗಳನ್ನು ಉಪಯೋಗಿಸುತ್ತಾರೆ. ಹಳ್ಳಿಗಳಲ್ಲಿ ಮರಗಿಡಗಳನ್ನು ನಾಶ ಮಾಡುವುದಿಲ್ಲ. ಮಾಡಿದರೂ ಒಂದು ಮರ ಕಡಿದರೂ ಬದಲಿಗೆ ಇನ್ನೊಂದು ಗಿಡವನ್ನು ನೆಡುತ್ತಿದ್ದರು. ಮತ್ತು ಸರ್ಕಾರಿ ಶಾಲೆಯಲ್ಲಿ ಸ್ಪೋರ್ಟ್ಸ್ ಇನ್ನಿತರ ಕ್ಲಬ್ಗಳನ್ನು ನಡೆಸುತ್ತಾರೆ. ಸ್ಪೋರ್ಟ್ಸ್ ಅಂತ ಬಂದಾಗ ಮಕ್ಕಳು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಆ ಸ್ಪರ್ಧೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಸ್ಥಾನಗಳಲ್ಲಿ ಬಹುಮಾನಗಳನ್ನು ಪಡೆದುಕೊಳ್ಳುತ್ತಾರೆ. ಯಾಕೆಂದರೆ ಹಳ್ಳಿಯ ಮಕ್ಕಳು ತುಂಬ ದೂರ ನಡೆಯುವುದರಿಂದ ಅವರು ತುಂಬ ವೇಗವಾಗಿ ಓಡುತ್ತಾರೆ ಮತ್ತು ದೂರವಾಗಿ ಜಿಗಿಯುತ್ತಾರೆ. ಎತ್ತರಕ್ಕೆ ಜಿಗಿಯುವುದು ಅವರಿಗೆ ತುಂಬ ಸುಲಭ ಎಂದು ಅನಿಸುತ್ತದೆ. ಅದರಿಂದ ಎಲ್ಲ ಸ್ಪರ್ಧೆಗಳಲ್ಲೂ ಹಳ್ಳಿಯ ಮಕ್ಕಳು ತುಂಬ ಸುಲಭವಾಗಿ ಗೆಲ್ಲುವುದು ನಮ್ಮ ಹಳ್ಳಿಗಳಲ್ಲಿ ಆಗುತ್ತದೆ. ಒಂದೊಂದು ಮಕ್ಕಳಿಗೂ ಒಂದೊಂದು ರೀತಿಯ ಶಕ್ತಿ ಇರುತ್ತದೆ. ಉದಾಹರಣೆಗೆ ಒಬ್ಬರಿಗೆ ಓದುವ ಅಭ್ಯಾಸ, ಒಬ್ಬರಿಗೆ ಸ್ಪೋರ್ಟ್ಸ್ನ ಮೇಲೆ, ಒಬ್ಬರಿಗೆ ಎಲ್ಲ ರೀತಿಯ ಶಕ್ತಿಯೂ ಇರುತ್ತದೆ. ಮತ್ತು ಹಳ್ಳಿಯ ಜನರು ತುಂಬ ವರ್ಷದವರೆಗೂ ಬದುಕುತ್ತಾರೆ. ಸಿಟಿಯಲ್ಲಿ ಕಾರ್ ಇನ್ನಿತರ ವಾಹನಗಳಿಂದ ವಾಯು ಮಾಲಿನ್ಯವಾಗುತ್ತದೆ. ಆದರೆ ಹಳ್ಳಿಯಲ್ಲಿ ಎಲ್ಲರೂ ಸೈಕಲ್ಗಳನ್ನು ಬಳಸುತ್ತಾರೆ. ಅದರಿಂದ ಹಳ್ಳಿಯಲ್ಲಿ ವಾಯು ಮಾಲಿನ್ಯವೂ ಆಗುವುದಿಲ್ಲ. ಹಳ್ಳಿಯಲ್ಲಿ ಜನರು ತುಂಬ ಸಂಸ್ಕೃತಿ ಸಂಪ್ರದಾಯಗಳನ್ನು ಆಚರಣೆ ಮಾಡುತ್ತಾರೆ. ದೇವಸ್ಥಾನಕ್ಕೆ ಮಹಿಳೆಯರು ಸೀರೆಗಳನ್ನು ಧರಿಸಿ, ಪುರುಷರು ಶರ್ಟ್ಗಳನ್ನು, ಪಂಚೆ ಧರಿಸುತ್ತಾರೆ. ಹಳ್ಳಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಹಬ್ಬವಿಲ್ಲ, ಪ್ರಾಣಿಗಳಿಗೂ ಹಬ್ಬವನ್ನು ಮಾಡಬೇಕೆಂದು ದನಕರುಗಳಿಗೂ ಜನವರಿ ತಿಂಗಳಲ್ಲಿ 14ನೇ ತಾರೀಖಾದ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಏಕೆಂದರೆ ಇದರಲ್ಲಿ ವಿಜ್ಞಾನವೂ ಇದೆ, ಸಂಪ್ರದಾಯವೂ ಇದೆ. ವಿಜ್ಞಾನಕ್ಕೆ ಬಂದರೆ ಜನವರಿ ತಿಂಗಳು ಚಳಿಗಾಲಗಳಿಂದ ಕೂಡಿರುವ ತಿಂಗಳು. ನನ್ನ ಹೆಸರು ಕೋಮಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ನಾನು ಆಲ್ರೆಡಿ ಸ್ಟೂಡೆಂಟ್ ಅಲ್ಲ. ನಮಗೆ ಇನ್ನೊಂದು ದಿವಸ ಆ್ಯನಿವಲ್ ಡೇಗೆ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ, ಅದನ್ನ ಮಾಡಿದ್ವಿ. ಆ ಪ್ರಾಜೆಕ್ಟ್ ಹೆಸರು ಪಾತ್ರೆ ಬೆಳಗುವ ಮಿಷಿನ್. ಆ ಪಾತ್ರೆ ಬೆಳಗುವ ಮಿಷಿನ್ ಅಂದರೆ ಇವಾಗ ನಾವು ಹಳೆ ಕಾಲದಲ್ಲ ಒಂದು ತೆಂಗಿನಕಾಯಿ ಬಿಡಿಸ್ಕೊಂಡು ನಾವು ಪಾತ್ರೆನೇ ಬೆಳಗ್ತೀವಿ. ಆದರೆ ಇದ್ರೊಳಗಡೆ ಲಿಕ್ವಿಡನ್ನು ಹಾಕಿದಂಥ ಸಮಯದಲ್ಲಿ ಇಲ್ಲಿ ಕೊಂಚ
ಹಿಂಗೆ ಇದು ಮಾಡಿದಂಥ ಸಮಯದಲ್ಲಿ ಅದು ನಮಗೆ ಒಂದು ನಿಮಿಷದಲ್ಲಿ ಆಗುವಂಥ ಕೆಲಸನ ಅರ್ಧ ನಿಮಿಷದಲ್ಲೇ ನಮಗೆ ಮುಗಿಸ್ಬೋದು. ಧನ್ಯವಾದ. ನನ್ನ ಹೆಸರು ಕೀರ್ತಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೋಕನಹಳ್ಳಿ. ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದೇನೆ. ಆಲ್ರೌಂಡರ್ ಸ್ಟೂಡೆಂಟ್ಸಲ್ಲಿ ನಾನು ಸೈನ್ಸ್ ಪ್ರಾಜೆಕ್ಟನ್ನು ಮಾಡಿದೆ. ನಾನು ಮಾಡಿರುವ ಸೈನ್ಸ್ ಪ್ರಾಜೆಕ್ಟ್ ಪೀನಟ್ ಮಿಷಿನ್. ಪೀನಟ್ ಮಿಷಿನ್ ಪ್ರಯೋಗದ ಹೆಸರು ಪೀನಟ್ ಮಿಷಿನ್. ಬೇಕಾಗುವ ಸಾಮಗ್ರಿಗಳು ಮರದ ತುಂಡು, ಬೋಲ್ಟು ಮತ್ತು ಸ್ಕ್ರೂ ಬೇಕಾಗಿರ್ತದೆ. ನೆಕ್ಸ್ಟ್ ಮಾಡುವುದಕ್ಕೆ ಫಸ್ಟ್ ಇವಾಗ ಮರದ ತುಂಡಲ್ಲಿ ನಾಲ್ಕನ್ನು ಸೇರಿಸಿ ಹಂಗೆ ಮುಂತಾದವುಗಳನ್ನು ಮಾಡೋದು. ಇದರಿಂದ ನಮಗೆ ಏನು ಪ್ರಯೋಜನ ಅಂದರೆ ಇವಾಗ ನಾವು ಕಡಲೆ ಬೀಜನ ಒಂದೊಂದು ಬಿಡಿಸೋಕ್ಕೆ ಇಷ್ಟು ಕಡಲೆ ಬೀಜ ಬಿಡಿಸೋಕ್ಕೆ ಒಂದು 10 ನಿಮಿಷ ಅಥವಾ ಒಂದು ½ an hour ಆದರೂ ಬೇಕು. ಅದರಿಂದ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಅದರಿಂದ ಇವಾಗ ಇದು ಮಿಷಿನ್ ಪೀನಟ್ ಮಿಷಿನ್ ಹಾಕ್ಬಿಟ್ಟು ಇದನ್ನು ರೋಲ್ ಮಾಡಿದ್ರೆ ಅದು ನಮಗೆ ಅದು 5 ನಿಮಿಷ ಕೆಲಸದಲ್ಲಿ ಎಲ್ಲ ಆಗುತ್ತೆ. ಒಂದು ಕಡೆ ಸಿಪ್ಪೆನೇ ಬೇರೆ, ಒಂದು ಕಡೆ ಬೀಜನೇ ಬೇರೆ ಬರುತ್ತೆ. ಅದರಿಂದ ಪೀನಟ್ ಮಿಷಿನಲ್ಲಿ ಯೂಸ್. ಧನ್ಯವಾದಗಳು. ನನ್ನ ಹೆಸರು ಕೀರ್ತಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೋಕನಹಳ್ಳಿ. ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದೇನೆ. ಆಲ್ರೌಂಡರ್ ಸ್ಟೂಡೆಂಟಲ್ಲಿ ನಮಗೆ ಆ್ಯನ್ಯುವಲ್ ಡೇಗೆ ಒಂದು ಸ್ಟೋರಿ ಬರುತ್ತೆ. ಹೇಗಂದರೆ ನಿಮ್ಮ ಊರಿನ ಗ್ರಾಮ ಹಬ್ಬ ಇರ್ಬೋದು, ಏನಾದರೂ ಒಂದು ಟಾಪಿಕ್ ನಮ್ಮ ಬಗ್ಗೆ ಹಬ್ಬ ಇರ್ಬೋದು, ನೀರಿನ ಕೊರತೆ ಇರ್ಬೋದು, ಅದ್ರ ಬಗ್ಗೆ ಒಂದು ಕಥೆ ಬರೆದಿದ್ದು. ನಾನು ಹಬ್ಬದ ಬಗ್ಗೆ ಒಂದು ಕಥೆಯನ್ನು ಬರೆದಿದ್ದೇನೆ. ಒಂದು ಊರು, ಆ ಊರಿನ ಹೆಸರು ಲೋಕನಹಳ್ಳಿ. ಈ ಊರಿನಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಮಹಲಿನ ಚಿತ್ರ ಎಂಬ ದಂಪತಿಯರಿದ್ದರು. ಈ ದಂಪತಿಯರಿಗೆ ಕೀರ್ತಿಕ ಮತ್ತು ಕಾರ್ತಿಕ ಎಂಬ ಮಕ್ಕಳಿದ್ದರು. ದಂಪತಿಯರಲ್ಲಿ ಮಕ್ಕಳಲ್ಲಿ ದೊಡ್ಡವನು ಕಾರ್ತಿಕ, ಚಿಕ್ಕವರು ಕೀರ್ತಿಕ. ನಮ್ಮ ಊರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಿದ್ರು. ಅವಾಗ ಯಾವ ಥರ ಆಚರಿಸಿದ್ರು, ತಮಿಳಿಯನ್ಸ್ ಅವರು ಇವಾಗ 5 ಗಂಟೆಗೆ ಕಾಪುಕಟ್ಟನ್ನ ಕಟ್ತಿದ್ದರು. ಮತ್ತು 5 ಗಂಟೆ ಅಥವಾ 4 ಗಂಟೆಗೆ ಕಾಪು. ಮತ್ತು ಬೆಳಿಗ್ಗೆ ಆದ ತಕ್ಷಣ ಪೊಂಗಲ್, ಒಂದು ಸೂರ್ಯ ಪೊಂಗಲ್ ಅಂತ ಒಂದು ಪೊಂಗಲ್ ಇರ್ತಿದ್ರು. ಅದು 4 ಗಂಟೆಗೆ ಎದ್ದೇಳಿ ಅವ್ರು ಸ್ನಾನ ಮಾಡಿ ಮನೆಯೆಲ್ಲ ಹೊರಿಸಿ ಮತ್ತೆ ಅವ್ರು ಪೂಜೆ ಮಾಡಿ ಆ ಪೊಂಗಲನ್ನು ಇರ್ತಿದ್ರು. ಮತ್ತು ಹಸುಗಳನ್ನು ಪೂಜೆ ಮಾಡಿ ಅದಕ್ಕೆ ಅಲಂಕಾರವನ್ನು ಮಾಡಿ, ಮತ್ತು ಆ ಅಲಂಕಾರ ಮಾಡುವಾಗ ಮತ್ತು ಅವ್ರ ಮಕ್ಕಳಿದ್ರಲ್ವ ಪಾರ್ಥಿಬನ್ ಮತ್ತು ಕೀರ್ತಿಕ, ಅವರು ಸಹ ಅವ್ರ ತಂದೆಗೆ ಹೆಲ್ಪ್ ಮಾಡೋಕ್ಕೆ ಹಸುಗಳನ್ನ ತೊಳೆಯೋಕ್ಕೆ ಮತ್ತು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಅವ್ರು ಮತ್ತೆ ಬಂದು ಅವರು ಸಹ ಸ್ನಾನ ಗೀನ ಮಾಡ್ಕೊಂಡು ಅವರು ಮತ್ತೆ ಹೊಸ ಬಟ್ಟೆ ಎಲ್ಲ ಹಾಕೊಂಡು ತರಿಸ್ಕೊಂಡು ಹೊಸ ಬಟ್ಟೆಗಳನ್ನ ಅವರು ಸಹ ಹಬ್ಬ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರ ಮನೇಲಿ ಒಂದು ಸ್ಪೆಷಲ್ ಊಟ ಮಾಡಿರ್ತಾರೆ. ಏನಾದರೂ ವಡೆ ಪಾಯಸ ಮತ್ತು ಥರ ಲಡ್ಡು ಆ ಥರ ಮುಂತಾದ ಸ್ವೀಟ್ಸ್ನ ಮಾಡಿರ್ತಾರೆ. ಆವಾಗ ಅವ್ರ ಅಕ್ಕ ಮತ್ತು ಅವರು ಬರುವಾಗ ಅವ್ರ ಅಕ್ಕ ಅವ್ರ ಮಾವ ತಂದುಕೊಟ್ಟಿರ್ತಾರೆ ಮನೆಗೆ. ಆವಾಗ ಅವರು ಸಹ ಸ್ವೀಟು ಅದೆಲ್ಲ ತಂದು ಕೊಟ್ಟಿರ್ತಾರೆ. ಮತ್ತು ಅವ್ರಿಗೂ ಸಹ ಊಟ ಹಾಕ್ಸಿ ಒಂದು ದಿವಸ ಇನ್ನೇನು ಮಾರಿ ಹಬ್ಬಕ್ಕೆ ಒಂದು 10 ದಿವಸ ಇರುವಾಗ ತೋಟಕ್ಕೆ ಹೋಗಿದ್ದಂತೆ. ಆವಾಗ ಹಾಲು ಇರುತ್ತೆ. ಆ ಹಾಲಿಗೆ ಫಸ್ಟ್ ಒಂದು ಆಪೋಸಿಟಲ್ಲಿ ಒಂದು ಸಂತೆ ಕಟ್ಟಿದ್ದಾರೆ. ಅದು ತರಕಾರಿ ಮಾಡಿಕೊಂಡ್ರೆ ಅವರು ಆವತ್ತು ಹಬ್ಬ ಆಗಿದ್ರು ಸಹ ಅವರು ಏನೋ ಸ್ನಾನ ಏನು ಮಾಡಿದೆ ಅದೇ ಕೂತ್ಕೊಂಡು ಸೀಟಾಡ್ತಾ ನಿಂತಿದ್ರು. ಅದಕ್ಕೆ ಅವ್ರು ಹೇಳಿದಂತೆ ಏನಿದು ಸಂತೆ ಏನು ಕಟ್ಟಿದ್ರೆ ಸಂತೆ ಆ ತರಕಾರಿ ಮಾಡೋಕ್ಕೆ ಏನು ಇವ್ರು ಕೂತ್ಕೊಂಡು ಸೀಟಾಡಕ್ಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ಹೀಗೆ ಆಡ್ತಾ ನಿಲ್ಲಿಸ್ತಾರೆ ಅಂತ ಯೋಚಿಸ್ತಾರೆ. ನೆಕ್ಸ್ಟು ಅವ್ರ ಊರಲ್ಲಿ ಒಂದು ಮಾರಿ ಹಬ್ಬನ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಅವ್ರು ಮಾರಿ ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ಅದನ್ನು ತಗೊಂಡು ಅವರು ಕುಮಾರ್ ಟೆಕ್ಸ್ಟೈಲ್ಸ್ಗೆ ಹೋಗುತ್ತಾರೆ. ಆವಾಗ ಒಂದು ಹೊಸ ಬಟ್ಟೆ ಅವ್ರಿಗೆ ಮತ್ತು ಅಣ್ಣನಿಗೆ ಒಂದೇ ಥರ ಬಟ್ಟೆನ ತರಿಸ್ತಾರೆ. ಆವಾಗ ಮಾರಿ ಹಬ್ಬಕ್ಕೆ ಅವ್ರ ರಿಲೇಷನ್ ಅವರೆಲ್ಲರೂ ಸಹ ಬಂದಿದ್ದರು ಅಲ್ಲಿಂದ. ಮತ್ತು ಅವರು 12 ಗಂಟೆಗೆ ಒಂದು ದಿವಸ ಅವ್ರು ಫಸ್ಟ್ ಮಾಡ್ತಾರೆ. ಒಂದು ದಿವಸ ಅವರು ಅಂಗಡಿಗೆ ಹೋಗ್ತಾರೆ. ಅದೆಲ್ಲ ಬಟ್ಟೆ ಏನೇನು ಬೇಕೋ ಅದೆಲ್ಲ ತೊಗೊಳ್ತಾರೆ. ಅವ್ರಿಗೆ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಸಹ ಅವ್ರಿಗೆ ತಗೊಳ್ತಾರೆ. ಫಸ್ಟು 1ನೇ ದಿವಸ ಜಾಗರ, ಮತ್ತು 2ನೇ ದಿವಸ ತಂಬಿಟ್ಟು, ಮತ್ತು 3ನೇ ದಿವಸ ಡ್ಯಾನ್ಸ್ ನೋಡೋಕ್ಕಂತಲೇ ರಾತ್ರಿಯಲ್ಲಿ ಹೋಗಿರ್ತಾರೆ. ಅವ್ರು ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಬರೋದು ಒಂದು 12 ಗಂಟೆ ಆಗುತ್ತೆ. ಅವಾಗ ಎಲ್ಲರೂ ಆ ಕಡೆ ಅಂಗಡಿಗಳೆಲ್ಲ ಬಂದಿರುತ್ತೆ ಅಲ್ವಾ, ಅಲ್ಲಿಗೆಲ್ಲ ಹೋಗಿರ್ತಾರೆ ನೋಡೋಕ್ಕೆ ಇದೇನೇನು ಇರುತ್ತೆ ಅಂತ. ಆವಾಗ ಪಾರ್ಥಿಬನ್ ಟ್ಯಾಟ್ ಹಾಕ್ಸ್ಕೊಂಡಂತೆ. ಆವಾಗ ಅವನು ಟ್ಯಾಟ್ ಹಾಕ್ಸ್ಕೊತಾನೆ. ಅವಾಗ ಎಲ್ಲರೂ ಹೋಗಿ ನೋಡ್ಕೊಂಡು ಬರುವಾಗ ಅವ್ನಿಗೆ ಕೀ ಬೆಂಚ್ ಇತ್ತಂತೆ. ಆ ಕೀ ಬೆಂಚ್ನ ಅದರಲ್ಲಿ ಡ್ಯಾಡ್ ಅಂತ ಬರ್ತಿದ್ದಾಗ ಕೀರ್ತಿಗೆ ಇಸ್ಕೊಂಡು ಆ ಹೆಸರಲ್ಲಿ ಮಹಾಲಿಂಗ ಮತ್ತು ಅವ್ರ ತಂದೆ ಹೆಸರನ್ನ ಬರ್ಸ್ಕೊಂಡಂತೆ. ಬರ್ಸ್ಕೊಂಡು ಮತ್ತೆ 12 ಗಂಟೆ ಆಯಿತು, ಡ್ಯಾನ್ಸ್ ಎಲ್ಲ ಮುಗಿದು ಅವರು ಸಹ ಮನೆಗೆ ಹೋಗುವಾಗ ಒಂದು ಗೊಂಬೆ ಚೆನ್ನಾಗಿ ಅದು ಆಡಿರ್ತಾರೆ. ಆ ಗೊಂಬೆನೂ ಸಹ ಅವ್ರು ಇಸ್ಕೊತಾರೆ. ಅವ್ರು ಹೋಗಿ 12 ಗಂಟೆ ಆಯಿತು. ಮತ್ತೆ ಅವರು ರಿಲೇಷನ್ ಅವರೆಲ್ಲ ಹೋದೂರಿಗೆ. ಧನ್ಯವಾದಗಳು. ನನ್ನ ಹೆಸರು ಕೋಮಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೋಕನಹಳ್ಳಿ. ನಾನು ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದೇನೆ. ನಮಗೆ ನಂದಿ ಸರ್ ನಮ್ಮ ಊರಿನ ಹಬ್ಬ ಹೆಂಗೆ ಮಾಡ್ತಾರೆ ಅಂತ ಒಂದು ಸ್ಟೋರಿ ಬರೆಯೋಕೆ ಹೇಳಿದ್ರು. ಅದ್ರ ಬಗ್ಗೆ ನಾನು ಬರ್ತಿದ್ದೀನಿ.
ಒಂದು ಊರು, ಆ ಊರಿನ ಹೆಸರು ಮಂಡ್ಯ. ಆ ಊರಿನಲ್ಲಿ ಹಬ್ಬಗಳನ್ನು ಆಚರಿಸುವಂತಿರಲಿಲ್ಲ, ಏಕೆಂದರೆ ಆ ಊರಿನಲ್ಲಿ ಜಗಳವಾಡಿಕೊಂಡು ಮತ್ತು ಜಾತಿಗಳನ್ನು ನೋಡುತ್ತಿದ್ದರು. ನಾನು ಮೇಲು ನೀನು ಕೀಳು ಎಂಬ ಮನೋಭಾವನೆ ಎಲ್ಲರ ಮನಸ್ಸಿನಲ್ಲಿ ಇತ್ತು. ಮತ್ತು ಅದೇ ಊರಿನಲ್ಲಿ ಒಬ್ಬ ಹುಡುಗಿ ವಾಸವಾಗಿದ್ದಳು. ಅವಳ ಹೆಸರು ಕಾಸಿಬಾಯಿ. ಆ ಹುಡುಗಿ ಪೊಲೀಸ್ ಕೆಲಸವನ್ನು ಮಾಡುತ್ತಿದ್ದಳು. ಒಂದು ದಿನ ಕಾಸಿಬಾಯಿ ಅವಳು ಆ ಊರಿನ ಪಟೇಲರನ್ನು ನೋಡಲು ಬಂದಿದ್ದಳು. ಪಟೇಲರನ್ನು ನೋಡಿ ಕೇಳಿದಳು, ನಾನು ಬಂದಿನಿಂದ ನೋಡುತ್ತಿದ್ದೇನೆ, ಈ ಊರಿನಲ್ಲಿ ಯಾವ ಹಬ್ಬಗಳನ್ನು ಮಾಡುವುದಿಲ್ಲವಾ ಎಂದು ಕಾಸಿಬಾಯಿ ಕೇಳಿದಳು. ಪಟೇಲರು ನೋಡಿ ಕೇಳಿದರು. ಅದಕ್ಕೆ ಪಟೇಲರು ಹೇಳಿದರು, ಕಾಸಿಬಾಯಿಯವರೇ, ನಾವು ಇಲ್ಲಿ ಯಾವ ಹಬ್ಬವನ್ನು ಆಚರಿಸುವುದಿಲ್ಲ, ಏಕೆಂದರೆ ಈ ಊರಿನ ಜನ ಎಲ್ಲರೂ ಜಾತಿನ ನೋಡ್ತಾರೆ. ನಾನು ಮೇಲು ನೀನು ಕೀಳು ಎಂಬ ಮನೋಭಾವನೆಯನ್ನು ಮೂಡಿಸಿಕೊಂಡಿರುತ್ತಾರೆ. ಅದೇ ಇವಾಗ ನಾನು ಮಾಡುವುದಕ್ಕಾಗಿ ಎಂದು ಪಟೇಲರು ಹೇಳಿದರು. ಕಾಸಿಬಾಯಿ ಕೇಳಿದರು, ಆಯಿತು ಬಿಡಿ, ಯುಗಾದಿ, ದೀಪಾವಳಿ, ಮೊಹರಂ, ಕ್ರಿಸ್ಮಸ್, ಗೌರಿ ಗಣೇಶ, ಮಹಾಳಯ ಅಮಾವಾಸ್ಯೆ ಇತರ ಹಬ್ಬಗಳನ್ನು ಆಚರಿಸುವುದಿಲ್ಲ, ಏನೋ ಬಿಡಿ. ಆಗ ಪಟೇಲರು ಹೇಳಿದರು, ಇಲ್ಲ ಹಾಗಲ್ಲ, ನೀವು ದಯವಿಟ್ಟು ಹೋಗಿ, ಹೇಳಿ ಬಂದ ಏನು ಮಾತನಾಡುತ್ತಿದ್ದೀರಾ, ಇಲ್ಲಿ ಬಂದು ಏನು ಮಾತನಾಡುತ್ತಿದ್ದೀರಾ ಎಂದು ಹೇಳಿ ಅಲ್ಲಿಂದ ಕಾಸಿಬಾಯಿ ಅವರನ್ನು ಕಳಿಸಿದರು. ಅದೇ ಮರುದಿನ ಪಟೇಲರು ಎಲ್ಲರನ್ನೂ ಆಲದ ಮರದ ಹತ್ತಿರ ಊರಿನ ಜನಗಳನ್ನು ಕರೆಸಿದರು. ಪಟೇಲರು ಕರೆಸಿ ಹಬ್ಬಗಳನ್ನು ಆಚರಿಸೋಣ, ಈ ವರ್ಷ ನಾವು ಯಾವುದೇ ಒಂದು ಹಬ್ಬವನ್ನು ಆಚರಿಸುವುದಿಲ್ಲ, ಅದರಿಂದ ಈ ವರ್ಷ ಯಾವುದೋ ಒಂದು ಹಬ್ಬವನ್ನು ಆಚರಿಸೋಣ ಎಂದು ಹೇಳಿದರು. ಇಲ್ಲ ಪಟೇಲರೇ, ಆಗುವುದಿಲ್ಲ. ಆ ಊರಿನ ಜನ ಹೇಳ್ತಾರೆ, ಇಲ್ಲ ಪಟೇಲರೇ, ನಮ್ಮ ಕೈಲಿ ಆಗಲ್ಲ, ನಾವು ಮೇಲ್ ಜಾತಿಯವರು, ಅವರು ಕೀಳ್ ಜಾತಿಯವರು, ನಾವು ಅವ್ರ ಕಂಡಾಗಲ್ಲ, ಅವ್ರ ತರ ನಾವೇನು ಮಾಡೋಕ್ಕಾಗಲ್ಲ ಎಂದು ಅವರು ಹೇಳ್ತಾರೆ. ಆಗ ಪಟೇಲರು ಹೇಳ್ತಾರೆ, ನೋಡಿ, ನೀವು ಅವ್ರ ಜೊತೆ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಊರನ್ನ ಬಿಟ್ಟು ಹೊರಾಗ್ತೀನಿ ಎಂದು. ಆಗ ಅವರು ಹೇಳ್ತಾರೆ, ನಮ್ಮ ಕೈಲಿ ಅವ್ರ ಜೊತೆಲ್ಲ ಮಾಡಿ ಹಬ್ಬನ ಆಚರಿಸೋಕ್ಕಾಗಲ್ಲ, ನಾವು ಬೇಕಾದ್ರೆ ಬೇರೆ ಮಾಡ್ಕೊಳ್ಳೋಣ, ಅವರೇ ಬೇರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಪಟೇಲರು ಹೇಳ್ತಾರೆ, ಆಗಲ್ಲ, ಎಲ್ಲ ಸೇರಿ ಮಾಡಿದ್ರೆ ಮಾತ್ರ ಅದು ಹಬ್ಬ ಆಗುತ್ತೆ, ಅದರಿಂದ ಎಲ್ಲರೂ ಸೇರ್ಕೊ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾರು ಹಿಂಗೆ ಮಾಡಿದ್ವಿ, ನಾನು ಬೇರೆ ನೀವು ಬೇರೆ ಅಂತ ಕೀಳು ಮೇಲೆ ನೋಡ್ತಿದ್ರೆ ನಾನು ನಿಮ್ಮನ್ನ ಊರಿನ ಬಿಟ್ಟು ಹೊರಾಗ್ತೀನಿ ಅಂತ ಪಟೇಲರು ಎಲ್ಲರಿಗೂ ಹೇಳ್ತಾರೆ. ಅದಕ್ಕೆ ಜನ ಎಲ್ಲ ಒಪ್ಪಿ ಆ ಹಬ್ಬವನ್ನು ಆಚರಿಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಕೋಮದಿ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೊಕ್ಕನಹಳ್ಳಿ. ನಾವು ಆಲ್ರೌಂಡರ್ ಸ್ಟೂಡೆಂಟ್ ಆಗಿದ್ದೇವೆ. ಆಲ್ರೌಂಡರ್ ಸ್ಟೂಡೆಂಟ್ ಅಲ್ಲಿ ಆನ್ಯುವಲ್ ಡೇಗೆ ಒಂದು ಮೈಂಡ್ ಮ್ಯಾಪ್ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಹಲವಾರು ಟಾಪಿಕ್ ಅಲ್ಲಿ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವ ಟಾಪಿಕ್ ಗ್ರಾಮದ ಆರೋಗ್ಯ ಮತ್ತು ಕಲ್ಯಾಣ. ಅದರಲ್ಲಿ ನಾವು ಫಸ್ಟ್ ನೋಡ್ತೀವಿ ನಮ್ಮ ಊರಿನ ಆಸ್ಪತ್ರೆ. ನಮ್ಮ ಊರಲ್ಲಿರೋ ಒಂದು ಸರ್ಕಾರ ಆಸ್ಪತ್ರೆ, ಅಲ್ಲಿ ಒಂದು ಡಾಕ್ಟರ್ ಇದ್ದಾರೆ ಮತ್ತು ಒಂದು 4 ನರ್ಸ್ಗಳಿದ್ದಾರೆ. ಚಿಕಿತ್ಸೆಗಳೇನಂದ್ರೆ ಇವಾಗ ಜ್ವರ ಬಂದಾಗ ಇಂಜೆಕ್ಷನ್ ಕೊಡ್ತಾರೆ, ನೆಗಡಿ ಬಂದಾಗ ಮಾತ್ರೆ ಕೊಡ್ತಾರೆ. ಮತ್ತೆ ಅಲ್ಲಿ ನರ್ಸ್ಗಳು ಇವಾಗ ನಮ್ಮ ಶಾಲೆಗೆ ನರ್ಸ್ಗಳು ಒಂದು 6 ತಿಂಗಳಿಗೆ ಬಂದು ಜೇನುತುಳ ಮಾತ್ರೆನ ಕೊಡ್ತಾರೆ. ಮತ್ತೆ ಮಕ್ಕಳು ಯಾವ ಥರ ಇದ್ದಾರೆ ಮತ್ತೆ ಯಾವ ಥರ ಶಾಲೆಗಳಲ್ಲಿ ಇರಬೇಕು ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿ ನಮಗೆ ತಿಳಿಸ್ಕೊಟ್ಬಿಟ್ಟು ಹೋಗ್ತಾರೆ. ಯಾವ ಥರ ಇರಬೇಕು, ಇವಾಗ ನರ್ಸ್ಗಳು ಬರ್ತಾರೆ ಅಲ್ವಾ, ಆವಾಗ ಜೇನುತುಳ ಮಾತ್ರೆ ಕೊಡ್ತಾರೆ, ಮತ್ತೆ ಚೆಕಪ್ ಮಾಡ್ತಾರೆ. ನಿಮ್ಗೇನೋ ಅವ್ರು ಚೆಕಪ್ ಮಾಡುವಾಗ ನರ್ಸ್ಗಳು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ, ಜ್ವರ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಏನಂತಾರೆ, ಅದಕ್ಕೆ ತಕ್ಕಂತೆ ಅವರು ಮೆಡಿಸಿನ್ಗಳು ಕೊಡ್ತಾರೆ. ನೆಕ್ಸ್ಟ್ ನಾವು ನಮ್ಮ ಊರಿನ ಆಸ್ಪತ್ರೆ ನೋಡೋದು, ಮತ್ತೆ ಆಸ್ಪತ್ರೆಗಳನ್ನ ಹೇಗೆ ಸ್ವಚ್ಛತೆಯಾಗಿ ಇಟ್ಕೋಬೇಕು ಅಂತ. ಫಸ್ಟ್ ನಾವು ಆಸ್ಪತ್ರೆಯನ್ನು ದಿನಕ್ಕೆ ಒಂದು 2 ಸಲ ಕ್ಲೀನ್ ಒರೆಸ್ಬೇಕು. ಮತ್ತೆ ಶೌಚಾಲಯಗಳನ್ನ ಅವಾಗವಾಗ ನಾವು ನೀಟಾಗಿ ಸ್ವಚ್ಛತೆಯಿಂದ ತೊಳ್ಕೋಬೇಕು. ಮತ್ತೆ ನೆಕ್ಸ್ಟ್ ಆಸ್ಪತ್ರೆಯಲ್ಲಿ ದಿನಕ್ಕೆ 4 ಸಲ ಗುಡಿಸಬೇಕು. ಇವಾಗ ಅಲ್ಲಿ ಇಂಜೆಕ್ಷನ್ಗಳು ಹಾಕಿರ್ತಾರೆ, ಅಲ್ಲಿ ಏನೇನೋ ಬಿದ್ದಿರುತ್ತೆ, ಮತ್ತೆ ಅದು ಕಾಲಿಗೆ ಚುಚ್ಚಿದ್ರೆ ಅದು ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಆಸ್ಪತ್ರೆನ ಒಂದು 4 ಸಲ ಗುಡಿಸ್ಬೇಕು ದಿನಕ್ಕೆ. ಡಾಕ್ಟರ್ ಮತ್ತು ನರ್ಸ್ ಮಾಸ್ಕ್ ಧರಿಸಬೇಕು. ಇವಾಗ ಡಾಕ್ಟರ್ಗಳು ಮತ್ತೆ ನರ್ಸ್ಗಳು ಮಾಸ್ಕ್ನ ಧರಿಸಬೇಕು. ಯಾಕಂದ್ರೆ ಇವಾಗ ಒಬ್ರು ಪೇಷಂಟ್ ಬಂದಿರ್ತಾರೆ, ಅವ್ರು ಬಂದು ಡಾಕ್ಟರ್ ಮೇಲೆ ಕೇಳಿದ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ, ಅವಾಗ ಡಾಕ್ಟ್ರು ಮತ್ತೆ ನರ್ಸ್ಗಳು ಮಾಸ್ಕ್ನ ಧರಿಸಿ ಮತ್ತೆ ಗ್ಲೌಸ್ ಎಲ್ಲ ಧರಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಇವಾಗ ಕಾಲಲ್ಲಿ, ಅದು ತೆಗಿವಾಗ ನಾವು ಗ್ಲೌಸ್ ಹಾಕೊಂಡು ನೀಟಾಗಿ ಅವ್ರಿಗೆ ತೆಗಿಬೇಕು. ನೆಕ್ಸ್ಟ್ ನಾವು ಮನೇಲಿ ಈ ಥರ ನಾವು ಹಾಸ್ಪಿಟ್ಲ್ಗಳಿಗೆ ಹೋಗದೆ
ಮನೆ ನಾವು ಯಾವ ಥರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ನೆಕ್ಸ್ಟು ಮನೆಯಲ್ಲಿ ಹೇಗೆ ಸ್ವಚ್ಛತೆಯಿಂದ ಇರಬೇಕು. ಇವಾಗ ಮನೆ ನಾವು ಯಾವ ಥರ ಸ್ವಚ್ಛತೆಯಿಂದ ಇರಬೇಕಂದ್ರೆ ಬಿಸಿನೀರನ್ನ ಕುಡಿಬೇಕು. ಇವಾಗ ಚಳಿಗಾಲದಲ್ಲಿ ಮತ್ತೆ ಬಿಸಿನೀರನ್ನ ಕುಡಿಬೇಕು. ಯಾಕಂದರೆ ಬಿಸಿನೀರು ಆ ತಣ್ಣೀರಲ್ಲಿ ಏನೇನೋ ಬ್ಯಾಕ್ಟೀರಿಯಾಸ್ಗಳೆಲ್ಲ ಇರುತ್ತಲ್ವ, ಅದನ್ನು ನಾವು ಬಿಸಿ ಮಾಡಿ ಕುಡಿದಾಗ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಮತ್ತೆ ನಾವು ಊಟವನ್ನು ತಿನ್ನಬೇಕು. ಯಾಕಂದರೆ ತನಗೆ ಆರೋಗ್ಯದಂತೆಲ್ಲ ತಿನ್ನಬಾರ್ದು. ಯಾಕಂದರೆ ಅದರಿಂದ ಸಹ ರೋಗಗಳು ಬರ್ಬೋದು. ಬಿಸಿ ಊಟವನ್ನು ತಿನ್ನಬೇಕು. ಮತ್ತೆ ನಾವು ಊಟ ಮಾಡೋ ಮುಂದೆ ಕೈನ ಚೆನ್ನಾಗಿ ನಾವು ಏನೋ ಒಂದು ಕೆಲಸ ಮಾಡಕ್ಕೆ ಹೋಗಿರ್ತೀವಿ, ಆವಾಗ ನಾವು ಕೈಯನ್ನು ನೀಟಾಗಿ ತೊಳ್ಕೊಂಡು ನಂತರ ನಾವು ಊಟವನ್ನು ಮಾಡಬೇಕು. ಮತ್ತೆ ಇವಾಗ ತುಂಬ ಜನ ಸ್ನಾನ ಮಾಡೋದಿಲ್ವ, ವಾರಕ್ಕೊಂದ್ಸಲ ಆ ಥರ ಮಾಡ್ತೀವಿ. ನಾವು ದಿನ ಸ್ನಾನ ಮಾಡಬೇಕು. ಹಾಗಾದರೆ ನಮ್ಮ ದೇಹಗಳ ಸ್ವಚ್ಛತೆಯಿಂದ ನಮ್ಗೆ ಯಾವ ರೋಗಗಳು ಸಹ ಬರೋದಿಲ್ಲ. ನೆಕ್ಸ್ಟ್ ಏನಂದ್ರೆ ಮನೆಯ ಶೌಚಾಲಯವನ್ನು ತೊಳೆಯಬೇಕು. ಸೇಮ್ ನಾವು ಇವಾಗ ಆಸ್ಪತ್ರೆಗೆ ನಾವು ಮನೆಯನ್ನ ನೀಟಾಗಿ ತೊಳೆದು ಮತ್ತೆ ಅದು ಸ್ವಚ್ಛತೆಯಿಂದ ಇಟ್ಕೋಬೇಕು. ಯಾಕಂದ್ರೆ ಇವಾಗ ನಾವು ಸ್ವಚ್ಛತೆ ಮಾಡಿದ್ರೆ ಸ್ಮೆಲ್ಗಳೆಲ್ಲ ಬರುತ್ತಲ್ವ, ಹಾಗೆ ನೀಟಾಗಿ ಸ್ವಚ್ಛತೆ. ನೆಕ್ಸ್ಟ್ ನಾವು ಮಹಿಳೆ ಮತ್ತು ಮಕ್ಕಳ ಆರೋಗ್ಯ. ಇವಾಗ ಮಹಿಳೆ ಮತ್ತು ಮಕ್ಕಳ ಆರೋಗ್ಯ ಯಾವ ಥರ ಇರ್ಬೇಕಂದ್ರೆ ಇವಾಗ ಗರ್ಭಿಣಿಗೆ ಅಂಗನವಾಡಿಯಲ್ಲಿ ಬೇಳೆ, ಮೊಟ್ಟೆ, ಕಡಲೆಕಾಯಿ ಮುಂತಾದವನ್ನ ಕೊಡ್ತಾರಲ್ವಾ. ಅಂಗನವಾಡಿ ಮಕ್ಕಳು ಹೋಗ್ತಾರೆ, ಅವ್ರಿಗೂ ಸಹ ಮೊಟ್ಟೆ ಊಟ, ಬಿಸಿ ಊಟ ಕೊಡ್ತಾರೆ. ಮತ್ತೆ ಸರ್ಕಾರ ಇವಾಗ ಮಕ್ಕಳಿಗೆ ಮೊಟ್ಟೆ, ಕಡಲೆ ಮಿಠಾಯಿ ಮತ್ತೆ ಬಾಳೆಹಣ್ಣು ಈ ಥರ ಇದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತಂತೆ. ಅವರು ಈ ಥರ ಶಾಲೆಗಳಲ್ಲಿ ಮೊಟ್ಟೆ, ಊಟ, ಬಾಳೆಹಣ್ಣ ಕೊಡ್ತಾ ಇದ್ದಾರೆ. ಧನ್ಯವಾದ. ನಾನು ನಿಮ್ಮ ಹುಡುಗಿನ ಸುಮಾರು ಸತಿ ನೋಡಿದ್ದೀನಿ. ಆದರೆ ನಿಮ್ಮ ಹುಡುಗಿ ನಮಗೆ ಒಪ್ಪಿಗೆ ಇದ್ದಾರೆ. ನಿಮಗೆ ಹೆಂಗೆ? ನನಗೂ ಒಪ್ಪಿಗೆ. ಹೌದಾ, ಸರಿ. ನಿಮ್ಮ ಮಗಳು ಮಾಡ್ತೀವಿ ಒಪ್ಪಿಗೆ? ನಮ್ಗೆ ಒಪ್ಪಿಗೆ ಇಲ್ಲ. ನಾನು ಇನ್ನೂ ತುಂಬ ಚೆನ್ನಾಗಿ ಓದಬೇಕು ಅಷ್ಟೇ. ನಮಗೆ ಒಪ್ಪಿಗೆ ಇದೆ. ನಾವು ಒಂದು ಶಾಸ್ತ್ರ ಮಾಡ್ಕೊಳ್ಳೋಣ. ಹಾಂ, ಸರಿ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಲ್ಲಿ ಒಂದು ಸ್ಟೂಡೆಂಟು ಅವ್ರಿಗೆ ಇವಾಗ ಒಂದು 10 ವರ್ಷ ಇಲ್ಲ 9 ವರ್ಷ ತುಂಬ ಐತೆ. ಅವ್ಗೆ ಮದುವೆ ಮಾಡಕ್ಕೆ ನೋಡ್ತಾ ಇದ್ದಾರೆ. ಹಳ್ಳಿ ವಿಷಯ ತಾನೇ ಬಿಟ್ಬಿಡಿ. ನೀವು ಸರ್, ನೀವು ಒಂದು ಓದಿರೋರಾದ್ರೆ ನಿಮಗೆ ಕಾನೂನುಗಳು ಗೊತ್ತಿದೆ. ಅದಕ್ಕೆ ನೀವು ಹಿಂಗಂದ್ರೆ ಹಳ್ಳಿ ಜನ ನೀವು ಈಗ ಕಂಪ್ಲೇಂಟ್ ತಗೋತೀನಿ. ನಾನು ಹೈಕೋರ್ಟ್ಗೆ ಹೋಗ್ಲಾ? ಏನಂತ ಬಂದೊಂಚೂರು ಕೇಳಿ. ನಿಮಗೆ ಈ ಥರ ಒಂದು ನಾನು ಟೀಚರು, ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಒಬ್ರು ಆಬ್ಸೆಂಟ್ ಆಗಿದ್ದು ಇವತ್ತು. ಅವ್ರಿಗೆ ಏನಂತ ವಿಚಾರ ಗೊತ್ತಿರಲಿಲ್ಲ.
ಆಮೇಲೆ ಗೊತ್ತಿದ್ಮೇಲೆ ಅಲ್ಲಿ ಅವ್ರಿಗೆ ಬಾಲ್ಯ ವಿವಾಹ ನಡೀತೆ ಅಂತ ತಿಳಿದೆ. ಆಮೇಲೆ ನಾನು ಸರಿ ಕಂಪ್ಲೇಂಟ್ ಕೊಡೋಣ ಈ ಕಂಪ್ಲೇಂಟ್ ಬರ್ತಾನೆ ಹೋಗೋಣ ನೀವು ಸರಿ ಮುಂದಿನ ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಿ ಎದುರ್ಕೋಬೇಡಿದ್ರೆ ಸರಿ. ಮತ್ತಿಂದು ಹೌದು ಮತ್ತೆ ಬರ್ತಾ ಇದ್ದೀರಲ್ಲ ಮದ್ವೆನೇ ಬರ್ತಾ ಇದ್ದೀರಲ್ಲ ಇಲ್ವಾ ನಾವು ನಮ್ಮ ಫ್ಯಾಮಿಲಿ ವಿಚಾರ ನಾವು ನಮ್ಮ ಮಗನ ಮದುವೆ ಮಾಡ್ತಿದ್ದೀವಿ. ಏನ್ ಫ್ಯಾಮಿಲಿ ವಿಚಾರ? ಇದು ನಾವು ಮದ್ವೆ ನಾವು ಹೆಂಗೋ ಒಂದು ವಿಚಾರ ಮಾಡ್ಕೊಂಡು ನಾವು ಮದ್ವೆ ಮಾಡ್ಕೊಂಡು ನಮ್ಮ ಪಡ್ ನಾವು ಇರ್ತೀವಲ್ಲ ನೀವೇನು ಮದ್ವೆ ನಿಮಗೆ ಕಾನೂನು ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ? ನಮ್ಗೆ ಅದೆಲ್ಲ ಬೇಡ ನಾವು ಮದುವೆ ನಾವು ಮದುವೆ ಮಾಡ್ತೀವಿ. ನಮಗೆ ಕಾನೂನು ಏನು ಗೊತ್ತಿಲ್ಲ. ನಮ್ಮ ಮದುವೆ ಮಾಡ್ಬೇಕಷ್ಟೇ ನಾವು ಮದುವೆ ಮಾಡ್ತೀವಿ. ನಾವು ನೀವೆಲ್ಲ ಮದುವೆ ಬರ್ಬೇಡಿ ಮದ್ವೆ ಬರಬೇಡಿ ನೀವೇನ್ ನಮ್ಮ ನೀವು ಕಾನೂನು ಅಂತೀರ. ಕಾನೂನು ಬಗ್ಗೆ ನಿಮ್ಗೆ ಏನು ತಿಳ್ಕೊಂಡಿದ್ದೀರಾ ನೀವು? ಅಲ್ಲ ಇವಾಗ ಎಲ್ಲ ಮಕ್ಕಳು ಓಡೋಗ್ಬಿಟ್ಟು ಮದ್ವೆ ಮಾಡ್ತಾರಲ್ಲ ಅವಾಗ ಬರಲ್ಲ ಕಾನೂನು. ಇವಾಗ ಬಂದ್ಬಿಡ್ತೀರ ನಮ್ಮ ವಿಚಾರ ಮಾತಾಡೋದು ಮಾತ್ರ ಮದ್ವೆನೇ ಬಂದ್ಬಿಡ್ತೀರಾ? ಅದು ಓಡೋಗೋದ್ ಬೇರೆ ಅವ್ರವ್ರ ಸಿಕ್ ಮೇಲೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವಾಗ ತಪ್ಪು ಮಾಡಿದ್ರ ಇದು ತಪ್ಪು ಇದು ಸರಿ ಅನ್ನಂತ ನೀವು ಹೇಳ್ಕೊಟ್ಟು ತರಿಸ್ಬೇಕು ಅವ್ರ ಚಿಕ್ಕ ವಯಸ್ಸಿಂದ. ಸರಿ ಇವಾಗ ನೀವು ಓಡೋಗ್ತಾರೆ ಅಂತಾರಲ್ಲ ಯಾಕೆ ನೀವು ಅವ್ರನ್ನ ಹೊರಗಡೆ ಕಳಿಸ್ತೀರ? ಹೊರಗಡೆ ಕಳಿಸಿ ಬೇಡ. ಇವಾಗ ಎಲ್ಲರೂ ಇಂಡಿಪೆಂಡೆಂಟ್ ಆಗಿರ್ಬೇಕು. ಇದು ನನ್ನ ಪ್ರಕಾರ ಬಾಲ್ಯ ವಿವಾಹ ಮಾಡ್ತಾರೆ ತಪ್ಪು. ಅವ್ರು ಹೇಳ್ತಾರೆ ಇವಾಗ ನನ್ಗೆ ಹೇಳ್ತಿದ್ರು 5 ವರ್ಷ ನಿಮ್ಗೆ ಜೈಲ್ ದಂಡೆ ಇವ್ರಪ್ಪ. ಇವಾಗ ಓಡೋಗ್ತಾರೆ ಏನು ಈಗ ಮಾತು ನಿಲ್ಲಿಸ್ತಿರಲಿಲ್ಲ. ಕಂಪ್ಲೇಂಟ್ ತಗೊಂಡು FIR ಹಾಕ್ಬೇಕು. ನೀವು ಇವ್ರಿಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾವು ಮುಂದೆ ಕೋರ್ಟ್ಗೆ ಹೋಗ್ಬೇಕು. ಇವ್ರಿಗೆ ದಂಡ ಹಾಕ್ಬೇಕು. ನಾವು 1 ಲಕ್ಷ ದಂಡ. ಇವ್ರ ಜೊತೆ ಮಾತಾಡೋದು ಬೇಡ ಸರ್. ನಾವು ಕೋರ್ಟ್ಗೆ ಹೋಗಿ ವಿಚಾರಣೆ ತಲುಪಿಸೋಣ ಅಷ್ಟೇ. ಸರಿ ಬನ್ನಿ ಸರ್ ಪ್ಲೀಸ್ ನೋಡಿ. ನಿಮ್ಗೀಗ ನಾವು ಅರೆಸ್ಟ್ ಮಾಡ್ತಿದೀವಿ. ನೀವಾಗ ಜೈಲಿಗೆ ಬರಬೇಕು. ಅರೆಸ್ಟ್ ಮಾಡ್ತೀವಿ. ನಿಮಗೆ 5 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇವಾಗ ನಾನು ಕೋರ್ಟಲ್ಲಿ ಲಾಯರ್ ಪತ್ರವನ್ನು ತೆಗೆದುಕೊಂಡಿದ್ದೇನೆ. ಹೇಳಿ ಏನ್ ನನ್ನ ಕ್ಯಾರೆಕ್ಟ್ ಜಡ್ಜ್ ಇವಾಗ ನಮ್ದು ಇಲ್ಲಿ ನಾನು ಒಂದು ಸ್ಕೂಲಲ್ಲಿ ಇವಾಗ ವಕೀಲರು ನನಗೆ ಇವರು ಒಂದು ಕೇಸ್ ಕೊಟ್ಟಿದ್ರು. ಈ ಥರ ಅವ್ರು ಟೀಚರ್ ಬಂದು ನಮ್ಗೆ ಹಿಂಗೆ ಆಯ್ತಂತ ಏನೇನೋ ಪ್ರಾಬ್ಲಮ್ ನಡೀತಾ ಇದೆ ಅಂದರು. ಸರಿ ನಾನೇ ತೆಗೆದುಕೊಂಡು ಮಾಡ್ತೀನಿ ಅಂತ ನಾನು ಅವ್ರಿಗೆ ಒಪ್ಕೊಂಡೆ. ಏನಂತ ಇವಾಗ ಬಾಲ್ಯ ವಿವಾಹ ಮಾಡ್ತಾರೆ. ಅದು ನಿಮ್ಮದು ಸಮಸ್ಯೆ. ಇವ್ರ ಪರವಾಗಿ ನಾನು ಮಾತಾಡಕ್ ಬಂದಿದ್ದೀನಿ. ಇವ್ರೇನು ತಪ್ಪು ಮಾಡ್ತಿಲ್ಲ ಜಡ್ಜ್. ಅದಕ್ಕಾಗಿ ಇವ್ರಿಗೆ ಏನು ಶಿಕ್ಷೆ ಒದಗಿಸ್ಬಾರ್ದು ಅಂತ ನಾನು ಮಾತಾಡ್ತೀನಿ. ಯಾಕೆ ಓದಿಸಬಾರ್ದು ಮಕ್ಕಳನ್ನ? ಈ ಪ್ರಕಾರ ಯಾಕೆ ಓದಿಸಬಾರ್ದು? ಇವಾಗ ಅವ್ರಿಗೆ ಓದ್ತಾರೆ, ಬುದ್ಧಿ ಬರುತ್ತೆ, ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ತಾರೆ. ತಂದೆ ತಾಯಿ ಮಾತು ಕೇಳಲ್ಲ. ಅದಕ್ಕೆ ಅವರು ಇವಾಗಲೇ ಅವ್ರನ್ನ ಕಂಟ್ರೋಲ್ ತಗೊಂಡು ಮದುವೆ ಮಾಡಕ್ಕೆ ಅಂತ ಇವಾಗ ಕಂಟ್ರೋಲ್ ತಗೊಂಡು ಮದುವೆ ಮಾಡ್ತಾರೆ. ಅವಳೇ ಒಂದು ಮಗು, ಅವಳಿಗೆ ನಾವು ಮತ್ತೆ ಗರ್ಭಿಣಿಯಾಗಿ ಅವಳೇ ಒಂದು ಮಗು ನೀವು ಸಾಯೋ ಸ್ಥಿತಿ ಬರ್ತದೆ. ಇವ್ರ ಸಾವಿಗೆ ಯಾಕೆ ಗ್ಯಾರಂಟಿ ಕೊಡ್ತೀರಾ? ಇವಾಗ ಅಷ್ಟೊಂದು ಕಂಟಿನ್ಯೂ ದೊಡ್ಡವಳೇ ಆಗಿರ್ತಾರೆ. ಯಾಕೆ ಇವಾಗ ಇವ್ರಿಗೆ 8 ವರ್ಷ ಇವಾಗಲೇ ಮದುವೆ ಮಾಡ್ತೀನಿ ಏನಂದ್ರೆ ಅವ್ರಿಗೆ ಯಾವ 8 ವರ್ಷ ಆಗಿದೆ? ಇವಾಗ 15 ವರ್ಷ ಆಗಿದೆ. ನಿಮ್ಗೆ ಗೊತ್ತಿಲ್ಲ. ಬೇಕಾದ್ರೆ ತಂದೆ ತಾಯಿ ಹತ್ರ ಕೇಳಿ. 8 ವರ್ಷ ತಾನೇ ನಿಮ್ಮ ಮಗಳಿಗೆ. 1 ನಿಮಿಷ. 15 ವರ್ಷ ಆಗಿದೆ ಅಲ್ಲ? 15 ವರ್ಷ ಮೇಲ್ಪಟ್ಟವ್ರು ಮಾತ್ರ ಮದುವೆ ಮಾಡ್ಬೇಕಂತ ಅಂತ ಸಂದರ್ಭ ಆದ್ರೆ ಮಹಾಸ್ವಾಮಿಗಳೇ, ಇವಾಗ ಅವ್ರಿಗೆ ಅರ್ಧ ಬುದ್ಧಿ ಬಂತು. ಅವ್ರು ದೊಡ್ಡವರಲ್ಲ. ಆಗ ಅವ್ರು ಇಷ್ಟ ಬಂದಂಗ ಅವರು ಎಲ್ಲಿ ಬೇಕಾದ್ರೆ ಇಷ್ಟ ಬಂದಂಗ ಅವ್ರು ಓಡೋದು. ಯಾಕೆ ತೊಂದರೆಗಳಾಗ್ತವೆ? ಹಾಗಾಗಿ ನೀವು ಇದನ್ನ ನಡೆಸಬಾರ್ದು. ಬಾಲ್ಯ ವಿವಾಹನ ತಡೆಗಟ್ಟಬೇಕಂತ ನಾನು ಕೇಳ್ಕೊತೀನಿ. ನಿನಗೆ ಒಪ್ಪಿಗೆ ಇದೆಯಾ? ನಿನಗೆ ನಾನು ಹಾಡನ್ನ ಹೇಳ್ತಿದ್ದೀನಿ ನೋಡಿ. 5 ವರ್ಷ ಜೈಲಿಗೆ ಹಾಕ್ಬೇಕಾಗುತ್ತೆ ಬಾಲ್ಯ ವಿವಾಹ ಮಾಡಿದ್ರೆ. ಅದರಿಂದ ಈ ಬಾಲ್ಯ ವಿವಾಹನ ಇಲ್ಲೇ ನಿಲ್ಲಿಸ್ಕೊಳ್ಳಿ. ಈ ಮಗುನ ಸ್ಕೂಲು ಓದ್ಸಕ್ಕೆ ಕಳಿಸಿ ನಿಮ್ಗೆ ಹೇಳ್ತಿರೋದು ಇನ್ಮೇಲೆ ಬಾಲ್ಯ ವಿವಾಹನ ಮಾತಿರಬಾರ್ದು. ಇಬ್ಬರು ಕೇಳಬೇಕು. ಆಯಿತು ಮಹಾಸ್ವಾಮಿಗಳೇ, ನಮಗೆ ಈ ರೀತಿಯಾದ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನು ಮುಂದೆ ನಮ್ಮೂರು ಈ ರೀತಿ ಬಾಲ್ಯ ವಿವಾಹ ನಡೆದ್ರೆ ನಾಳೆ ಮುಂದೆ ತಡೆಗಟ್ಟಕ್ಕೆ ನಾವು ಹೋಗ್ತೀವಿ. ಇದೊಂದು ನಮ್ಮನ್ನು ಕ್ಷಮಿಸಿ. ಇವಾಗ ಬಾಲ್ಯ ವಿವಾಹದಿಂದ ಮಾಡೋ ದುಷ್ಪರಿಣಾಮಗಳೇನಂದ್ರೆ ಇವಾಗ ಆ ಮಗು ಅವಳೇ ಒಂದು ಮಗು ಆಗಿರ್ತಾಳೆ. ಅವಳಿಗೆ ಇನ್ನೊಂದು ಮಗುಡ ಸಾಯೋ ಸ್ಥಿತಿಗೆ ಸಹ ಹೋಗ್ಬೋದು. ಅವ್ರು ಗರ್ಭಿಣಿಯಾಗಿ ಸಾಯೋ ಸ್ಥಿತಿಗೂ ಸಹ ಹೋಗ್ಬೋದು. ಅವ್ರು ಯಾರಂತ ಅವ್ಳು ಗ್ಯಾರಂಟಿ? ಅದೇ ಅವಳು ಓದಿ ಮುಂದ್ಗಡೆ ಒಂದು ಒಳ್ಳೆ ಒಂದು ಪದವಿಯನ್ನು ಪಡ್ಕೊಂಡ್ರೆ ಒಂದು ಪದವಿ ಪಡ್ಕೊಂಡಿದ್ದಾಳೆ ಅಂತ. ಅದೇ ಥರ ಇವಾಗ ಪ್ಯಾರೆಂಟ್ಸ್ಗಳು ಓದಿದ್ರೆ ಅವ್ರಿಗೆ ಕಾನೂನು ಬಗ್ಗೆ ಎಲ್ಲ ತಿಳಿದಿರುತ್ತೆ. ಏನೇನು ಈ ಥರ ಬಾಲ್ಯ ವಿವಾಹ ಮಾಡಿದ್ರೆ ಏನು ನಡೀತದೆ, ಅದರಿಂದ ಏನೇನು ದುಷ್ಪರಿಣಾಮಗಳಾಗುತ್ತೆ, ಅದರಿಂದ ಮಕ್ಕಳಿಗೆ ಏನು ಎಡವಟ್ಟಾಗುತ್ತೆ ಹಂಗಂತ ಅವ್ರಿಗೆ ಓದಿರೋರ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಇದೇ ಥರ ಓದಿರೋ ಪೇರೆಂಟ್ಸ್ ಉಂಟು
ಒಂಚೂರು ಅಕ್ಕಪಕ್ಕ ಮನೆ ಇನ್ಫಾರ್ಮೇಶನ್ ಕೊಟ್ರೆ ಅವರು ಸಹ ತಿಳ್ಕೊತಾರಲ್ವಾ. ಇವಾಗ ಸುಮಾರು ಜನ ಪೇರೆಂಟ್ಸ್ಗಳು ಓದಿರೋದಿಲ್ಲ, ಅವರು ಸಹ ಈ ಥರ ಬಾಲ್ಯ ವಿವಾಹ ಮಾಡಿದ್ರೆ ಏನಂತ ಗೊತ್ತಿರೋದಿಲ್ಲ. ಹಾಗಾಗಿ ಅವರೊಂಚೂರು ಓದಿರೋರು ಆ ಥರ ಕಾನೂನು ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋರು ಅವರು ಪಕ್ಕದ ಮನೆ ಒಂಚೂರು ಇನ್ಫಾರ್ಮೇಶನ್ ಹೇಳಿದ್ರೆ ಈ ಥರ ಕಾನೂನು ಮಾಡಿದ್ರೆ ಏನು ನಡೀತದೆ, ಅದನ್ನ ಏನು ಪರಿಣಾಮಗಳು, ಅದರಿಂದ ಶಿಕ್ಷೆ ಏನು, ಅದನ್ನ ಪೊಲೀಸ್ ಏನು ಮಾಡ್ತಾರೆ, ಅದರಿಂದ ಮುಂದ್ಗಡೆ ಹೋದ್ರೆ ಏನೇನಾಗುತ್ತೆ ಅಂತ ಓದಿರೋರಿಗೆ ತಿಳಿದಿರುತ್ತೆ. ಅದೇ ಥರ ನನ್ನ ಬಾಲ್ಯ ವಿವಾಹ ಮಾಡೋದು ಎಲ್ಲರ ಪ್ರಕಾರ ತಪ್ಪೇ, ನನ್ನ ಪ್ರಕಾರ ಅಂತ ಹೇಳಕ್ಕಾಗೋದಿಲ್ಲ. ಬಾಲ್ಯ ವಿವಾಹ ಮಾಡೋದ್ರಿಂದ ಮಗುಗೆ ಮತ್ತೆ ಆ ಹುಡುಗೇನು ಓದ್ಕೊತಾನೆ, ಅವ್ನು ಮುಂದೆ ಸಹ ಓದ್ಬೋದು. ಇವಳನ್ನ ಓದಕ್ಕೆ ಕಳ್ಸೋದಿಲ್ಲ ಅನ್ನೋದು ಹೆಂಗಪ್ಪ ಇದು. ಹಾಗಾಗಿ ಬಾಲ್ಯ ವಿವಾಹ ಮಾಡದೆ ಮಕ್ಕಳನ್ನ ಮುಂದೆ ಒಂದು ಪದವಿ ಪಡ್ಕೊಳ್ಳೋ ತನಕ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು. ಧನ್ಯವಾದಗಳು. ನನ್ನ ಹೆಸರು ಮೈನಾ. ನನ್ನ ಹೆಸರು ಹುಡುಗಿಯ ತಾಯಿ. ನನ್ನ ಹೆಸರು ಕೋಮಲಿ, ನಾನು ಜಡ್ಜ್. ನನ್ನ ಹೆಸರು ಕೀರ್ತಿಕಾ, ನಾನು ಶಿಕ್ಷಕಿ. ನನ್ನ ಹೆಸರು ಸಂದೀಪ್, ನಾನು ಹುಡುಗ. ನನ್ನ ಹೆಸರು ಸೌಜನ್ಯ, ನಾನು ಹುಡುಗನ ತಾಯಿ. ನನ್ನ ಹೆಸರು ದರ್ಶನ್ಗೆ, ನಾನು ಹುಡುಗನ ಅಪ್ಪ. ನನ್ನ ಹೆಸರು ಮದನ್ ಕುಮಾರ್, ನಾನು ಪೊಲೀಸ್. ನನ್ನ ಹೆಸರು ರಾವ್ಕುಮಾರ್, ನಾನು ನಾವು ಇವಾಗ ಬಾಲ್ಯ ವಿವಾಹ ಆದ ಏನೇನು ದುಷ್ಪರಿಣಾಮಗಳು ನಡೆದಿದೆ ಅದ್ರ ಬಗ್ಗೆ ಒಂದು ನಾಟಕವನ್ನು ಮಾಡ್ತಿದ್ದೇವೆ. ಇವಾಗ ಅಟೆಂಡೆನ್ಸ್ ಹಾಕ್ತೀನಿ, ಎಲ್ಲ ಕರೆಕ್ಟ್ ಹೇಳಿ. ಪ್ರಶಾಂತ್ ಎಂ, ಎಸ್ ಮಿಸ್. ನಂದು, ಎಸ್ ಮಿಸ್. ಪ್ರೀತಾ, ಎಸ್ ಮಿಸ್. ಅನುಷಾ, ಮಿಸ್. ಅವಳು ಬಂದಿಲ್ಲ. ಯಾಕೆ ಮಿಸ್? ಅವ್ರಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ಅದಕ್ಕೆ ಬಂದಿಲ್ಲ ಮಿಸ್. ಅಯ್ಯೋ ಯಾವಾಗ ಈ ಕಥೆ ನನಗೆ ಗೊತ್ತೇ ಇಲ್ವಲ್ಲ ಮಿಸ್. ಇವತ್ತೇ ಫಿಕ್ಸ್ ಮಾಡಿದ್ರೆ. ಅವ್ರ ಮನೆ ಎಲ್ಲಿ ಮಿಸ್? ಇಲ್ಲೇ ಹತ್ರ. ಹೋಗಿದ್ ಬರ ನಿನ್ಗೆ ಗೊತ್ತಾ? ಎಸ್ ಮಿಸ್. ಕ್ಲಾಸ್ ಮೇಂಟೈನ್ ಮಾಡೋ. ನನ್ನ ಹೆಸರು ಮಹೇಶ್ವರಿ. ನನ್ನ ಹೆಸರು ಹರ್ಷಿತಾ. 8ನೇ ತರಗತಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಡರಮಠ. ರಾಜ್ಯದ ಹೆಸರು ಹ್ಯೂಮನ್ ಬಾಡಿ. ನಮಗೆ ಆನ್ಯುವಲ್ ಡೇ ಸಂಬಂಧಪಟ್ಟಂತೆ ಮಾನವನ ದೇಹದ ಪುಸ್ತಕ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದು ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಮಾಡಿದ್ದೀವಿ. ಇದು ನಾವಿನ ಬಾಡಿ. ಮನುಷ್ಯನ ನರಗಳು ಕಾಣಿಸುತ್ತೆ. ಅದು ನೆಕ್ಸ್ಟು ಮನುಷ್ಯನ ದೇಹದಲ್ಲಿರೋ ಮಾಂಸಖಂಡಗಳು, ನಂತರ ಒಂದು ಬಾಡಿ ಪಾರ್ಟ್ಸ್ಗಳಿವೆ. ಈಗ ಶ್ವಾಸಕೋಶವನ್ನು ಮಾಡಿದಾಗ ನಂತರ ಮಾನವನ ಅನ್ನನಾಳ, ಜಠರ, ಜೀರ್ಣಾಂಗ ವ್ಯೂಹಗಳು ಕಾಣಿಸ್ತಾ ಇದ್ದಾವೆ. ಮತ್ತೆ ಮಾನವನ ಹಾರ್ಟ್, ಮತ್ತೆ ಕಿಡ್ನಿ, ಮತ್ತೆ ಮಾನವನ ಮೂಳೆಗಳು. ಇದು ಮಾನವನ ವಿಸರ್ಜನೆ ವ್ಯೂಹ. ಇದು ಕಿಡ್ನಿ. ಇದನ್ನ ತಂದ್ರೆ ಮಾನವನ ದೇಹದ ಹಿಂದಿನ ಮೂಳೆಗಳು ಕಾಣಿಸ್ತಾ ಇವೆ. ವಿಸರ್ಜನಾ ಇದು ಶ್ವಾಸಕೋಶದ ಮೂಳೆಗಳು. ಇದನ್ನು ಓಪನ್ ಮಾಡಿದಾಗ ಶ್ವಾಸಕೋಶ ಕಾಣುತ್ತದೆ. ಶ್ವಾಸಕೋಶ ಉಸಿರಾಟಕ್ಕೆ. ಮಾನವನ ದೇಹದಲ್ಲಿ ಉಸಿರಾಟದ ಕಾರ್ಯಗಳು. ಶ್ವಾಸಕೋಶದಲ್ಲಿ ಉಸಿರಾಡುತ್ತೇವೆ. ಇದು ಮಾನವನ ಜೀರ್ಣಾಂಗ ವ್ಯೂಹ. ನಾವು ಊಟ ಮಾಡಿದಾಗ ಜೀರ್ಣ ಆಗಲು ಫಸ್ಟ್ ಜಠರಕ್ಕೆ ಹೋಗುತ್ತೆ. ಜಠರದಲ್ಲಿ ಕರಗಿ ನಂತರ ಸಣ್ಣ ಕರುಳಿಗೆ ಬಂದು ಸಣ್ಣ ಕರುಳಿನಲ್ಲಿ ಆಹಾರದಲ್ಲಿರುವ ಪೌಷ್ಟಿಕಾಂಶಗಳನ್ನೆಲ್ಲ ಹೀರಿಕೊಂಡು ದೊಡ್ಡ ಕರುಳಿಗೆ ಕಳುಹಿಸುತ್ತೆ. ದೊಡ್ಡ ಕರುಳು ತ್ಯಾಜ್ಯದಲ್ಲಿರುವ ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುತ್ತದೆ ಮತ್ತು ಆ ತ್ಯಾಜ್ಯವು ಇಲ್ಲಿ ಬಂದು ಸೇರುತ್ತದೆ. ಮತ್ತೆ ಇದು ಹೃದಯದಿಂದ ನಮ್ಮ ದೇಹದ ರಕ್ತನಾಳಗಳಿಗೆ ರಕ್ತ ಸರಬರಾಜು ಆಗುತ್ತದೆ. ಇದು ಮತ್ತೆ ಬೇರೆ ಬೇರೆ ಕೋಶಗಳಿಂದ ಬ್ಲಡ್ ಹಾಳಾಗುತ್ತೆ. ಇದು ಮಾನವನ ವಿಸರ್ಜನಾಂಗ ವ್ಯೂಹ ಅಥವಾ ಕಿಡ್ನಿ ಅಂತ ಹೇಳ್ತೀವಿ. ಕಿಡ್ನಿಯಲ್ಲಿ
ರಕ್ತವನ್ನು ಶುದ್ಧ ಮಾಡುತ್ತೆ. ರಕ್ತವನ್ನು ಶುದ್ಧ ಮಾಡಿ ಉಳಿದ ನೀರಿನ ಅಂಶವನ್ನು ಇಲ್ಲಿ ಬಂದು ಶೇಖರಿಸುತ್ತೆ. ಇದು ಮಾನವನ ದೇಹದ ಬೆನ್ನಿನ ಮೂಳೆ. ಇದು ಉದ್ದವಾಗಿದ್ದು ನಾವು ನಿಂತುಕೊಳ್ಳಲು ಸಹಾಯ ಮಾಡುತ್ತದೆ. ಹೀಗೆ ಮಾನವನ ದೇಹವು ಅನೇಕ ಪದರಗಳಿಂದ ನಿರ್ಮಾಣಗೊಂಡಿದ್ದು ಒಂದೊಂದು ಪದರವು ಒಂದೊಂದು ಕೆಲಸಗಳನ್ನು ನಿರ್ವಹಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಮುತ್ತುಕುಮಾರ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಿಥುನ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚಂದ್ರಕುಮಾರ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಾದೇಶ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಲ್ಲೆಮಾಳ. ನಾವು ಮಾಡಿದಂತಹ ಪ್ರಾಜೆಕ್ಟ್ ತೂಕದ ಯಂತ್ರ. ಬೇಕಾಗುವ ಸಾಮಗ್ರಿಗಳು: ಒಂದು ರೆಟ್ಟಿನ ಬಾಕ್ಸ್, 2 ಬಾಟಲ್, ರೆಟ್ಟಿನ ತುಂಡುಗಳು, ಕಲರ್ ಪೇಪರ್, 2 ಹಗ್ಗ. ಮಾಡುವ ವಿಧಾನ: ಪ್ಲಾಸ್ಟಿಕ್ ಡಬ್ಬವನ್ನು, ರೆಟ್ಟಿನ ಡಬ್ಬವನ್ನು ಕಲರ್ ಪೇಪರ್ಗಳನ್ನು ಅಂಟಿಸಿಕೊಂಡಿದ್ದೇನೆ. ನಂತರ ಒಂದು ತುಂಡನ್ನು ತೆಗೆದುಕೊಂಡು ಗಮ್ಮನ್ನು ಹಾಕಿ ಮೊದಲು ಅಂಟಿಸಿಕೊಂಡಿದ್ದೇನೆ. ನಂತರ ಮಧ್ಯದಲ್ಲಿ ಒಂದು ರಂಧ್ರ ಮಾಡಿಕೊಂಡು ಎರಡು ರೆಟ್ಟಿಗೂ ರಂಧ್ರ ಮಾಡಿಕೊಂಡು ಇಲ್ಲೊಂದು ರೆಟ್ಟು ಪೀಸನ್ನು ಕೊಟ್ಟಿದ್ದೇನೆ. ನಂತರ ಇದು ಬಗ್ಗುತ್ತದೆ ಎಂದು ಇಲ್ಲೊಂದು ರೆಟ್ಟು ಭಾಗವನ್ನು ಕೊಟ್ಟಿದ್ದೇನೆ. ನಂತರ ಇಲ್ಲೊಂದು ರೆಟ್ಟಿನ 2 ತುದಿಗಳಿಗೆ ರಂಧ್ರಗಳನ್ನು ಮಾಡಿಕೊಂಡು ದಾರದಿಂದ ಬಾಟಲನ್ನು ಕಟ್ಟಿದ್ದೇನೆ. ಈಗ ಈ ಎರಡು ಕಲ್ಲಿನಲ್ಲಿ ಯಾವುದು ತೂಕ ಇದೆ ಎಂದು ಹಾಕುತ್ತೇನೆ. ಗಮನಿಸಿ, ಎಡಭಾಗ ಕಲ್ಲಿಗಿಂತ ಬಲಭಾಗದ ಕಲ್ಲು ಹೆಚ್ಚು ತೂಕ ಇದೆ. ಅದಕ್ಕೆ ಬಲಭಾಗ ಬಗ್ಗಿದೆ. ಎಲ್ಲೆಲ್ಲಿ ಬಳಸುತ್ತಾರೆ ಎಂದರೆ ಅಂಗಡಿಗಳಲ್ಲಿ ಬಳಸುತ್ತಾರೆ. ಮತ್ತು ಅಂಗಡಿಗಳಲ್ಲಿ ಯಾಕೆ ಬಳಸ್ತಾರೆ ಅಂದರೆ ಇವಾಗ ಸಕ್ಕರೆ ತೂಕ ಮಾಡೋಕ್ಕೆ, ಅಕ್ಕಿ ತೂಕ ಮಾಡೋಕ್ಕೆ, ಆಮೇಲೆ ಏನಾದರೂ ಬೇಳೆ ಕಾಳುಗಳೆಲ್ಲ ತೂಕ ಮಾಡೋಕ್ಕೆ ಬಳಸ್ತಾರೆ. ಆಮೇಲೆ ತರಕಾರಿಗಳನ್ನ ತೂಕ ಮಾಡೋಕ್ಕೆ ಬಳಸ್ತಾರೆ. ಆಮೇಲೆ ದೇವಸ್ಥಾನಗಳಲ್ಲಿ ತುಲಾಭಾರ ಮಾಡೋದಕ್ಕೆ ತೂಕದ ಯಂತ್ರವನ್ನು ಬಳಸುತ್ತಾರೆ. ಆಮೇಲೆ ಜೋಳ ಮಾರಾಟ ಮಾಡುವಾಗ ತೂಕದ ಯಂತ್ರ ಬಳಸುತ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ತೂಕದ ಯಂತ್ರಗಳನ್ನು ಬಳಸಿಕೊಂಡು ಅನೇಕ ವ್ಯವಹಾರಗಳನ್ನು ಮಾಡುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಉಷಾ. ನನ್ನ ಹೆಸರು ಗೌತಮಿ. ನನ್ನ ಹೆಸರು ಪ್ರೀತಿ. ನಾವೆಲ್ಲ 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಓದುತ್ತಿರುವ ಶಾಲೆಯ ಹೆಸರು ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹನೂರು. ನಾವು ಈ ದಿವಸ ಸೈನ್ಸ್ ಕ್ಲಬ್ ತರಗತಿಯಲ್ಲಿ ಹ್ಯೂಮನ್ ಬಾಡಿ ಎಂಬ ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ. ಹ್ಯೂಮನ್ ಬಾಡಿ ಅಂತ ಬರ್ತಿದ್ದೀವಿ. ಟೀಮ್ ಹೆಸರು ಭೂಮಿಕಾ, ಗೌತಮಿ, ಉಷಾ, ಪ್ರೀತಿ ಇದನ್ನ ಮಾಡಿರೋದು. ಈಗ ಫಸ್ಟ್ ಮೊದಲಿಗೆ ಓಪನ್ ಮಾಡಿದ್ರೆ ಸ್ಕಿನ್ ಬರುತ್ತೆ. ಸ್ಕಿನ್ನು ಅದನ್ನ ತೆಗೆದ್ರೆ ಬಾಡಿ ಬರುತ್ತೆ. ಅದನ್ನು ಎತ್ತಿದ್ರೆ ನರಗಳು ಬರುತ್ತೆ. ನರ ಎತ್ತಿದ್ರೆ ಮೂಳೆಯಿಂದ ಎತ್ತಿದ್ರೆ ಇಲ್ಲಿ ಶ್ವಾಸಕೋಶ ಒಳಗಡೆ ಇರೋದ್ನ ಇದು. ಆಮೇಲೆ ಹೃದಯ ಬರುತ್ತೆ. ದೊಡ್ಡ ಕರಳು, ಸಣ್ಣ ಕರಳು, ಲಿವರ್ ಎಲ್ಲ ಬರುತ್ತೆ. ಆಮೇಲೆ ಕಿಡ್ನಿ ಬರುತ್ತೆ. ಆಮೇಲೆ ಆಮೇಲೆ ತಲೆಬುರುಡೆ ಎತ್ತಿದ್ರೆ ಬೆನ್ನು ಬರುತ್ತೆ. ಮತ್ತೆ ಇದು ಬೆನ್ನು ಮೂಳೆಗಳು. ಇದು ಬೆನ್ನು ಮೂಳೆಗಳು. ಇನ್ನು ಫಸ್ಟಿಂದ ಎಲ್ಲರೂ ಒಂದು ಸೈಡಿಂದ ಎತ್ತುತ್ತೀವಿ. ಮೊದಲನೇ ಪಾರ್ಟ್, 2ನೇ ಪಾರ್ಟ್ಸ್, 3ನೇ ಪಾರ್ಟ್ಸ್, 4ನೇ ಪಾರ್ಟ್ಸ್, 5ನೇ ಪಾರ್ಟ್ಸ್, 6ನೇ ಪಾರ್ಟ್ಸ್, 7ನೇ ಪಾರ್ಟ್ಸ್, 8ನೇ ಪಾರ್ಟ್ಸ್, 9ನೇ ಪಾರ್ಟ್ಸ್, 10ನೇ ಪಾರ್ಟ್ಸ್. ಬೆನ್ನು ಮೂಳೆಗಳು.
ಇಷ್ಟು ನಾವು ಮಾಡಿರೋ ಧನ್ಯವಾದಗಳು. ನನ್ನ ಹೆಸರು ಭೂಮಿಕಾ. ನನ್ನ ಹೆಸರು ಗೌತಮಿ. ನನ್ನ ಹೆಸರು ಉಷಾ. ನನ್ನ ಹೆಸರು ಪ್ರೀತಿ. ನನ್ನ ಹೆಸರು ವಿನುತಾ. ನಾವೆಲ್ಲ 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಓದುತ್ತಿರುವ ಶಾಲೆ ಹೆಸರು ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಣ್ಣೂರು. ನಾವು ಈ ದಿವಸ ನಮ್ಮ ಸೈನ್ಸ್ ಕ್ಲಬ್ ತರಗತಿಯಲ್ಲಿ ಹ್ಯೂಮನ್ ಬಾಡಿ ಎಂಬ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡು ಅದರ ಬಗ್ಗೆ ಒಂದು ಚಾರ್ಟ್ ಅನ್ನು ಬರೆದಿದ್ದೇವೆ. ಚಾರ್ಟ್ನ ಟಾಪಿಕ್ ಏನೆಂದರೆ ಮಾನವ ದೇಹದ ಪುಸ್ತಕ. ಇಡೀ ಮಾನವ ದೇಹದ ಮಾದರಿಯು ನಮ್ಮ ದೇಹದ ವಿವಿಧ ಭಾಗಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಮಾರ್ಗವಾಗಿದೆ. ಇದನ್ನು ಯಂತ್ರವಂತೆ ಯೋಚಿಸಿ ಅಲ್ಲಿ ಪ್ರತಿಯೊಂದು ಭಾಗವು ನಮ್ಮನ್ನು ಜೀವಂತವಾಗಿ ಮತ್ತು ಆರೋಗ್ಯಕರವಾಗಿಡಲು ವಿಶೇಷ ಕೆಲಸವನ್ನು ಹೊಂದಿದೆ. ಮಾನವ ದೇಹದ ಮಾದರಿಯ ಮುಖ್ಯ ಭಾಗಗಳು: ಅಸ್ಥಿಪಂಜರದ ವ್ಯವಸ್ಥೆ, ಮೂಳೆಗಳು ನಮ್ಮ ದೇಹದ ಆಕಾರ ಮತ್ತು ಬೆಂಬಲವನ್ನು ನೀಡುತ್ತದೆ. ಮೆದುಳು ತಲೆಬುರುಡೆ ಮತ್ತು ಹೃದಯ ಪಕ್ಕೆಲುಬುನಂತಹ ಪ್ರಮುಖ ಅಂಗಗಳನ್ನು ರಕ್ಷಿಸುತ್ತದೆ. ಸ್ನಾಯುಗಳ ಸಹಾಯದಿಂದ ಚಲಿಸಲು ನಮಗೆ ಸಹಾಯ ಮಾಡುತ್ತದೆ. ಸ್ನಾಯು ವ್ಯವಸ್ಥೆ: ಸ್ನಾಯುಗಳು ನಮಗೆ ಚಲಿಸಲು ಸಹಾಯ ಮಾಡಲು ಮೂಳೆಗಳೊಂದಿಗೆ ಕೆಲಸ ಮಾಡುತ್ತದೆ. ಹೃದಯದಂತಹ ಕೆಲವು ಸ್ನಾಯುಗಳು ನಾವು ಅವುಗಳ ಬಗ್ಗೆ ಯೋಚಿಸದೆ ಕೆಲಸ ಮಾಡುತ್ತವೆ. ರಕ್ತ ಪರಿಚಲನಾ ವ್ಯವಸ್ಥೆ: ಹೃದಯ ಮತ್ತು ರಕ್ತ. ಹೃದಯವು ನಮ್ಮ ದೇಹದ ಮೂಲಕ ರಕ್ತವನ್ನು ಪಂಪ್ ಮಾಡುತ್ತದೆ. ರಕ್ತವು ನಮ್ಮ ಅಂಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಒಯ್ಯುತ್ತದೆ. ಉಸಿರಾಟದ ವ್ಯವಸ್ಥೆ: ಶ್ವಾಸಕೋಶಗಳು ಆಮ್ಲಜನಕವನ್ನು ಉಸಿರಾಡಲು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದು ಹಾಕಲು ನಮಗೆ ಸಹಾಯ ಮಾಡುತ್ತದೆ. ಜೀವಕೋಶಗಳಿಗೆ ಆಮ್ಲಜನಕವನ್ನು ತಲುಪಿಸಲು ರಕ್ತ ಪರಿಚಲನಾ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಕಿಶೋರ್. 8ನೇ ತರಗತಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಕ್ಸೆಲ್. ನಾವು ಡಾಟಾದಲ್ಲಿ ನಾವು ಇಲ್ಲಿ ಆವ್ರೇಜು, ಮಿನಿಮಮ್ಮು, ಮ್ಯಾಕ್ಸಿಮಮ್ಮು, ಟೋಟಲ್ ಎಲ್ಲ ಕಂಡುಹಿಡಿದಿದ್ದೀವಿ. ಆಮೇಲೆ ಇದನ್ನ ನೋಡ್ಕೊಂಡು ನಾವು ಕ್ವಶನ್ ಆನ್ಸರ್ಲಿ ಆನ್ಸರ್ ಮಾಡ್ತಿದ್ದೀವಿ. ನಾವು ಫಸ್ಟ್ನೇದಾಗಿ 2010ರಲ್ಲಿ ಕರ್ನಾಟಕದಲ್ಲಿ PPI ಏನಾಗಿತ್ತು? 27.85. ಇದನ್ನು ನಾವು ಆಮೇಲೆ 2021ರಲ್ಲಿ ಕರ್ನಾಟಕದಲ್ಲಿ PPI ಏನಾಗಿತ್ತು? 29.05 ಆಗಿತ್ತು. ಈಗ ನಾವು ಈ ಎರಡು ತಗೊಂಡು ಅದರಲ್ಲಿ ನಾವು ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಬಂದಿದೆ. ಮತ್ತೆ ಕೆಳಗಡೆ ಕ್ವಶನು 2010ರಿಂದ 2021ರವರೆಗೂ ಕರ್ನಾಟಕದಲ್ಲಿ PPI ಎಷ್ಟು ಹೆಚ್ಚಾಗಿದೆ? 2021ರಲ್ಲಿ PPI ಮತ್ತು PPIನಲ್ಲಿ ಹೆಚ್ಚಳ, 2010ರಲ್ಲಿ PPI ಆನ್ಸರ್ 2.8 ಆಗಿತ್ತು. 2021ರಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು PPI ಅನ್ನು ಹೊಂದಿದೆ? ದೆಹಲಿ. ಹೆಂಗೆ ತೋರಿಸು? ಎಷ್ಟು ದೆಹಲಿ ಎಷ್ಟು ತೋರಿಸು 2021ರಲ್ಲಿ ಅಲ್ಲಿ ಡಾಟಾ? 2021ರಲ್ಲಿ ಎಷ್ಟು? ಹೇಳು. ಇಲ್ಲಿ ನಮಗೆ 2021ರಲ್ಲಿ 126.51 ಸಿಕ್ಕಿದೆ ಆನ್ಸರ್. ನಾವು ಇಲ್ಲಿ ಹಾಕೊಂಡಿದ್ದೀವಿ ಹೆಸರನ್ನ. 2010ರಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು PPI ಅನ್ನು ಹೊಂದಿತ್ತು? ಅದು
ದೆಹಲಿ. ನೆಕ್ಸ್ಟ್ ಸಾಕು. 2010ರಿಂದ 2021ರವರೆಗೆ ಯಾವ ರಾಜ್ಯವು PPI-ನಲ್ಲಿ ಅತಿ ಹೆಚ್ಚು ಹೆಚ್ಚಳವನ್ನು ಹೊಂದಿದೆ? 2021ರಲ್ಲಿ ಜಾರ್ಖಂಡ್. 2021ರಲ್ಲಿ ಕರ್ನಾಟಕ ಮತ್ತು ಸಿಕ್ಕಿಂ ನಡುವಿನ PPI-ನಲ್ಲಿ ಹೋಲಿಕೆ ಮಾಡಿ ಯಾವ ರಾಜ್ಯವು ಹೆಚ್ಚಿನ PPI-ಯನ್ನು ಹೊಂದಿದೆ? ಸಿಕ್ಕಿಂ. ನಾವು 2021ರಲ್ಲಿ ರಾಜ್ಯಾದ್ಯಂತ PPI-ಅನ್ನು ನೋಡಬಹುದೇ ಮತ್ತು ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ರಾಜ್ಯಗಳ ಹೆಚ್ಚಳದ PPI-ಅನ್ನು ಹೊಂದಿದ್ದೀರಾ ಎಂದು ನೀವು ಹೇಗೆ ಹೇಳು? ದೆಹಲಿಯಲ್ಲಿ ಹೆಚ್ಚು ಜನ ಇರೋದ್ರಿಂದ ನಾವು ದೆಹಲಿಯಿಂದ ಹಾಕೊಂಡಿದ್ದೀವಿ. 2021ರಲ್ಲಿ ಯಾವ ರಾಜ್ಯವು ಕಡಿಮೆ PPI-ಅನ್ನು ಹೊಂದಿದೆ? ಲಡಾಖ್. 2021ರಲ್ಲಿ ಎಲ್ಲ ರಾಜ್ಯಗಳ ಸರಾಸರಿ PPI ಎಷ್ಟು? 45. ಈಗ ನಾವು ಕ್ವಶನ್ಗಳನ್ನ ಡಾಟಾದ ಮೂಲಕ ನೋಡಿ ಆನ್ಸರ್ ಮಾಡಿದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ವಿಶಾಲಾಕ್ಷಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ಇಂದು ನಮಗೆ ಕಂಪ್ಯೂಟರ್ ಪ್ರಾಜೆಕ್ಟ್ನಲ್ಲಿ ಎಜುಕೇಷನ್ ಡಾಟಾ ಇದರಲ್ಲಿ ನಾವು ಡಾಟಾ ಇವಾಗ 11 ಕ್ವಶನ್ನ ಕೊಟ್ಟಿದ್ರು. ಅದರಲ್ಲಿ ನಾವು ಈಗ ಡಾಟಾಲಿ ಈ ಥರ ಆನ್ಸರ್ನ ಕಂಪ್ಲೀಟ್ ಮಾಡಿದ್ದೀವಿ. ಮೊದಲನೇ ಕ್ವಶನ್, ಕಾಲಮ್ಗಳಲ್ಲಿ ಲೆಕ್ಕಾಚಾರ ಮಾಡಿ. ಪ್ರತಿ ಶಾಲೆ ವಿದ್ಯಾರ್ಥಿಗಳು ಕಾಲಮನ್ನು ಶಾಲೆಗೆ ಸಂಖ್ಯೆ ಅಂಕಣದಿಂದ ಭಾಗಿಸಿ. ಹಂಗಂತಂದರೆ ವಿದ್ಯಾರ್ಥಿಗಳ ಕಾಲಮಿಂದ ಶಾಲೆಗಳ ಸಂಖ್ಯೆನ ಭಾಗಿಸೋದು. ನಾವು ಈ ಶಾಲೆಗಳ ಸಂಖ್ಯೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಶಾಲೆಯ ಸಂಖ್ಯೆನ ಭಾಗಿಸಿದ್ದೀವಿ. ನೆಕ್ಸ್ಟು, ರಸ್ತೆಯ ಮೂಲಕ ಸಮೀಪಿಸಬಹುದಾದ ಶಾಲೆಗಳು. ಅದರಿಂದ ಶಾಲೆಗಳ ಸಂಖ್ಯೆಯಿಂದ ಭಾಗಿಸಿದ್ದೀವಿ. ಶಾಲೆಗಳ ಸಂಖ್ಯೆಯಿಂದ ಈ ಥರ ಭಾಗಿಸಿದಾಗ ನಮಗೆ ಪರ್ಸೆಂಟೇಜ್ ಬರುತ್ತೆ. ನೆಕ್ಸ್ಟ್, ಆಟದ ಮೈದಾನವನ್ನು ಹೊಂದಿರುವ ಶಾಲೆಗಳ ಶೇಕಡ. ಅದರಿಂದ ಶಾಲೆಗಳ ಸಂಖ್ಯೆನ ಭಾಗಿಸಿದಾಗ ನಮಗೆ ಪರ್ಸೆಂಟೇಜ್ ಬರುತ್ತೆ. ನೆಕ್ಸ್ಟು, ಕುಡಿಯುವ ನೀರು ಹೊಂದಿರುವ ಶಾಲೆಗಳ ಸಂಖ್ಯೆ ಭಾಗಿಸಿದಾಗ ಪರ್ಸೆಂಟೇಜ್. ವಿದ್ಯುತ್ ಹೊಂದಿರುವ ಶಾಲೆಗಳ ಶೇಕಡ. ಅದರಿಂದ ಶಾಲೆಗಳ ಸಂಖ್ಯೆನ ಭಾಗಿಸಿದಾಗ ನಮಗೆ ಶೇಕಡ ಬರುತ್ತೆ. ನೆಕ್ಸ್ಟು, ಕಂಪ್ಯೂಟರ್ ಹೊಂದಿರುವ ಶಾಲೆಗಳ ಶೇಕಡ. ಅದರಿಂದ ಶಾಲೆಗಳ ಸಂಖ್ಯೆನ ಭಾಗಿಸಿದಾಗ ನಮಗೆ ಅದರಲ್ಲಿ ಸಹ ಪರ್ಸೆಂಟೇಜ್ ಬರುತ್ತೆ. ಇವಾಗ ಮೂರನೇ ಕ್ವಶನ್, ಪ್ರತಿ ಶಾಲೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಎಷ್ಟು? ಉತ್ತರ ಪ್ರದೇಶ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ? ವಿದ್ಯಾರ್ಥಿಗಳು ಎಷ್ಟೊತ್ತು ಓದಿಸ್ತಾರಿದ್ದ? 36,45,633 ರೂಪಾಯಿ ತಾನೇ ಸರ್? 3,64,24,25,633. ನೆಕ್ಸ್ಟ್ ಇದಕ್ಕೆ ಉತ್ತರ ಪ್ರದೇಶ. 4ನೇ ಕ್ವಶನ್, ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡ ಶೌಚಾಲಯಗಳನ್ನು ಹೊಂದಿರುವ ಶಾಲೆಗಳ ಹೊಂದಿದೆ? ಅದಿಲ್ಲ. ನೆಕ್ಸ್ಟ್ನೇದು, ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡ ಶಾಲೆಗಳನ್ನು ಕಂಪ್ಯೂಟರ್ಗಳನ್ನು ಹೊಂದಿದೆ? ಅತಿ ಹೆಚ್ಚು ಪರ್ಸೆಂಟ್ ಮಾಡು. ಬಿಹಾರ. ಇಲ್ಲಿ ಓದ್ತಾ ಹೇಳು. ಬಿಹಾರ. ಎಷ್ಟು? ಬಿಹಾರ ಇಲ್ಲಿ ಪರ್ಸೆಂಟೇಜ್ 13.17 7 ಅಂತ ಹೇಳ್ಬೇಕು ಪಾಯಿಂಟ್ ಆದ್ಮೇಲೆ. 1 7 4 3 6 ಸಾಕು. ನೆಕ್ಸ್ಟ್ನೇ ಕ್ವಶನು 2019. ನೆಕ್ಸ್ಟ್ನೇ ಕ್ವಶನು, ಅತಿ ಹೆಚ್ಚು ವಿದ್ಯುತ್ತನ್ನು ಹೊಂದಿರುವ ರಾಜ್ಯ? ಬಿಹಾರ.
11.3659 9 ಅಂತ ಹೇಳ್ಬೇಕು. 8. ನೆಕ್ಸ್ಟ್ನೇ ಕ್ವಶನ್ 2019ರಲ್ಲಿ ಯಾವ ರಾಜ್ಯವು ಹೆಚ್ಚು ಭತ್ತದ ಇಳುವರಿಯನ್ನು ಹೊಂದಿದೆ? ಉತ್ತರ ಪ್ರದೇಶ. ನೆಕ್ಸ್ಟ್ 2019ರಲ್ಲಿ ಯಾವ ರಾಜ್ಯವು ಗೋಧಿಯ ಹೆಚ್ಚಿನ ಇಳುವರಿಯನ್ನು ಹೊಂದಿದೆ? ಪಂಜಾಬ್. ಕರ್ನಾಟಕದಲ್ಲಿ ಕಂಪ್ಯೂಟರ್ ಹೊಂದಿರುವ ಶಾಲೆಗಳ ಶೇಕಡ ಎಷ್ಟು? 7.97. ಭಾರತದಲ್ಲಿನ ಎಲ್ಲ ರಾಜ್ಯಗಳಾದ್ಯಂತ ಕಂಪ್ಯೂಟರ್ ಹೊಂದಿರುವ ಶಾಲೆಗಳ ಶೇಕಡ ಎಷ್ಟು? 154. ಅಖಿಲ ಭಾರತದಲ್ಲಿ ಎಲ್ಲ ರಾಜ್ಯಗಳಾದ್ಯಂತ ವಿದ್ಯಾರ್ಥಿಗಳಾಗಿರುವ ಜನಸಂಖ್ಯೆ ಎಷ್ಟು? 5830. ಧನ್ಯವಾದಗಳು. ನನ್ನ ಹೆಸರು ಪ್ರಸನ್ನ, 8ನೇ ತರಗತಿ, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲನತ್ತ. ನಮಗೆ ಸರ್ ಇವತ್ತು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಕ್ರಿಕೆಟು, ಭಾರತೀಯ ಕ್ರಿಕೆಟ್ ಅಂತ. ಕ್ರಿಕೆಟ್ನ ಮೂಲವು 16ನೇ ಶತಮಾನದ ಇಂಗ್ಲೆಂಡ್ ಸೇರಿದೆ. ಮೊದಲ ಪಂದ್ಯವನ್ನು 1598ರಲ್ಲಿ ದಾಖಲಿಸಲಾಗಿದೆ. 1774ರಲ್ಲಿ ಕ್ರಿಕೆಟ್ನ ಮೊದಲ ಅಧಿಕೃತ ನಿಯಮಗಳನ್ನು ಪ್ರಕಟಿಸುವುದರೊಂದಿಗೆ ಈ ಆಟವು ಶತಮಾನಗಳಿಂದ ವಿಕಸನಗೊಂಡಿತು. ಜಗತ್ತಿನಲ್ಲಿ ಕ್ರಿಕೆಟ್ ಆಡುವ ದೇಶಗಳು: ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಭಾರತ, ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ. ಭಾರತಕ್ಕೆ ಕ್ರಿಕೆಟ್ ಯಾವಾಗ ಮತ್ತು ಹೇಗೆ ಬಂದಿತು? 18ನೇ ಶತಮಾನದಲ್ಲಿ ಬ್ರಿಟಿಷ್ ವಸಾಹತುಶಾಹಿಗಳು ಕ್ರಿಕೆಟ್ ಅನ್ನು ಭಾರತಕ್ಕೆ ಪರಿಚಯಿಸಿದರು. ಭಾರತದಲ್ಲಿ ದಾಖಲಾದ ಮೊದಲ ಪಂದ್ಯವು 1721ರಲ್ಲಿ ನಡೆಯಿತು ಮತ್ತು ದೇಶದ ಮೊದಲ ಕ್ರಿಕೆಟ್ ಕ್ಲಬ್ ಕೋಲ್ಕತಾ ಕ್ರಿಕೆಟ್ ಕ್ಲಬ್ ಅನ್ನು 1792ರಲ್ಲಿ ಸ್ಥಾಪಿಸಲಾಯಿತು. ವರ್ಷಗಳಲ್ಲಿ ಕ್ರಿಕೆಟ್ನಲ್ಲಿ ಭಾರತದ ಸಾಧನೆ ಹೇಗೆ ಬದಲಾಗಿದೆ? ಭಾರತದ ಕ್ರಿಕೆಟ್ ಪ್ರದರ್ಶನವು ಗಮನಾರ್ಹ ರೂಪಾಂತರಗಳಿಗೆ ಒಳಗಾಗಿದೆ. ಸ್ವಾತಂತ್ರ್ಯ ನಂತರ 1947ರಿಂದ 1983ರವರೆಗೆ ಭಾರತವು 1971ರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಗೆಲುವು ಸೇರಿದಂತೆ ಇಂದು ಆಡುವ ಕ್ರಿಕೆಟ್ನ ವಿಧಗಳು. ಕ್ರಿಕೆಟ್ನ ಹಲವಾರು ಸ್ವರೂಪಗಳಿವೆ. ಏಕದಿನ ಟೆಸ್ಟ್ ಕ್ರಿಕೆಟ್ ಸುದೀರ್ಘ ಸ್ವರೂಪ, ಹಲವಾರು ದಿನಗಳವರೆಗೆ ಆಡಲಾಗುತ್ತದೆ. T20 ಅಂತಾರಾಷ್ಟ್ರೀಯ T20 ಕಡಿಮೆ ಸ್ವರೂಪ, ಸುಮಾರು 3 ಗಂಟೆಗಳಲ್ಲಿ ಆಡಲಾಗುತ್ತದೆ. ಖಾಸಗಿ ಕ್ರಿಕೆಟ್ ಲೀಗ್ಗಳು: ಇಂಡಿಯನ್ ಪ್ರೀಮಿಯರ್ ಲೀಗ್ IPL, ಪಾಕಿಸ್ತಾನ್ ಸೂಪರ್ ಲೀಗ್ PSL, ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ BPL. ಯುಗಗಳಾದ್ಯಂತ ಪ್ರಮುಖ ಭಾರತೀಯ ಆಟಗಾರರು: ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ. ಇಂದಿನ ಪ್ರಮುಖ ಭಾರತೀಯ ಆಟಗಾರರು: ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ರಿಷಬ್ ಪಂತ್. ಕ್ರಿಕೆಟ್ ಎದುರಿಸುತ್ತಿರುವ ಸಮಸ್ಯೆಗಳು: ಕ್ರೀಡೆ ಎದುರಿಸುತ್ತಿರುವ ಸವಾಲುಗಳು: ಭ್ರಷ್ಟಾಚಾರ ಮತ್ತು ಮ್ಯಾಚ್ ಫಿಕ್ಸಿಂಗ್, ಕ್ಷೀಣಿಸುತ್ತಿರುವ ಕೆಲವು ದೇಶಗಳಲ್ಲಿ ಜನಪ್ರಿಯತೆ, ನಿರ್ಧಾರ ಪರಿಶೀಲನಾ ವ್ಯವಸ್ಥೆ DRS ಯೊಂದಿಗಿನ ಸಮಸ್ಯೆಗಳು. ನನ್ನ ನೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ. ಭಾರತೀಯ ಹೊಸ ಆಟಗಾರ KL ರಾಹುಲ್. ಧನ್ಯವಾದಗಳು. ನಾವು ನಮ್ಮ ಶಾಲೆಯು ಕರ್ನಾಟಕ ಪಬ್ಲಿಕ್ ಶಾಲೆ ಲಕ್ಕನಹಳ್ಳಿ. ನಮ್ಮ ಟಾಪಿಕ್ ಇಂಡಿಯನ್ ಎಜುಕೇಷನ್ ಡಾಟಾ.
ಪ್ರತಿ ಶಾಲೆಗೆ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಎಷ್ಟು ಯಾವ ರಾಜ್ಯ? ಎಷ್ಟು ಉತ್ತರ ಪ್ರದೇಶ್ ಒಂದು ಪರ್ಸೆಂಟೇಜ್ ಅಲ್ಲ ಇಲ್ಲಿ 3,64,25,633. ಹ್ಮ್. ಯಾವ ರಾಜ್ಯವು ಅತಿ ಹೆಚ್ಚು ಶಾಲೆಗಳನ್ನು ಕಂಪ್ಯೂಟರ್ಗಳನ್ನು ಹೊಂದಿದೆ? ಪರ್ಸೆಂಟೇಜ್ ಎಷ್ಟು ಪರ್ಸೆಂಟು? ಎಷ್ಟು? 1% ಕಂಪ್ಯೂಟರ್ ಎಲ್ಲಿದೆ? 1. ಪ್ರತಿ ಶಾಲೆಗೆ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಲಕ್ಷದ್ವೀಪ. ಎಷ್ಟು? 7,576. 2019ರಲ್ಲಿ ಯಾವ ರಾಜ್ಯವು ಹೆಚ್ಚು ಭತ್ತದ ಇಳುವರಿಯನ್ನು ಹೊಂದಿದೆ? ಉತ್ತರ ಪ್ರದೇಶ್. 2019ರಲ್ಲಿ ಯಾವ ರಾಜ್ಯವು ಗೋಧಿ ಹೆಚ್ಚಿನ ಇಳುವರಿಯನ್ನು ಹೊಂದಿದೆ? ಪಂಜಾಬ್. ಎಲ್ಲ ಭಾರತದಲ್ಲಿ ಎಲ್ಲ ರಾಜ್ಯಗಳಾದ್ಯಂತ ಕಂಪ್ಯೂಟರ್ ಹೊಂದಿರುವ ಶಾಲೆಗಳ ಪರ್ಸೆಂಟ್ ಎಷ್ಟು? 16. ಹೇಳು. ಕರ್ನಾಟಕ ಕಂಪ್ಯೂಟರ್ ಹೊಂದಿದ ಶಾಲೆಗಳ ಪರ್ಸೆಂಟ್ ಎಷ್ಟು? 21,141. ಎಲ್ಲ ಭಾರತದಲ್ಲಿನ ಎಲ್ಲ ರಾಜ್ಯಗಳಾದ್ಯಂತ ಕಂಪ್ಯೂಟರ್ ಹೊಂದಿರುವ ಶಾಲೆಗಳ ಪರ್ಸೆಂಟ್ ಎಷ್ಟು? 16. ಅಖಿಲ ಭಾರತದಲ್ಲಿ ಎಲ್ಲ ರಾಜ್ಯಗಳಾದ್ಯಂತ ವಿದ್ಯಾರ್ಥಿಗಳಾಗಿರುವ ಜನಸಂಖ್ಯೆಯ ಪರ್ಸೆಂಟ್ ಎಷ್ಟು? 358. ಧನ್ಯವಾದಗಳು.